ಇದೆಲ್ಲ ನಾವು ಕಂಡಿದ್ದ ಕನಸು ಇವತ್ತು ನನಸಾಗ್ತಾ ಇದೆ. ಗೋಡೆಗೆ ನೀರು ಹಾಕೋದು, ಮನೆ ಕಟ್ಟೋದು. ನನ್ನ ಫೇವ್ರೆಟ್ ಕಾರ್ನರ್ ಆಫ್ ದ ಹೌಸ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಬಿಕಾಸ್ ಫಾಲ್ಸ್ ಥರ ಬಂದಿದೆಲ್ಲ ಸಮಾಧಾನ ಆಯ್ತಾ? ಖುಷಿ ಆಗೋಯ್ತು ನನಗೆ. ನಮ್ಮ ಮನೆ ಪ್ಲಾಸ್ಟಿಂಗ್ ಸೂಪರ್. ಅಂದ್ರೆ ಏನು ಗೊತ್ತಾ, ಇನ್ನು ಮುಂದೆ ಫಂಕ್ಷನ್ಸ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಬರೋದಿದೆ. ಸೊ ಅದಕ್ಕೇನೆ ಬಟ್ ತುಂಬ ಚೆನ್ನಾಗಿದೆ, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಆ್ಯಂಡ್ ತುಂಬಾ ಕ್ಯೂಟ್ ಆಗಿ ತುಂಬ ಬ್ಯೂಟಿಫುಲ್ ಕಲರ್ ಸೆಲ್ ಮಾಡ್ತಾ ಇದ್ರು. ಮತ್ತು ಈ ರೀತಿಯಾಗಿ ಫುಲ್ ಕುರ್ತಾ. ಹಲೋ ಗೈಸ್, ಇದು ನಾನು ಲಕ್ಷಿತ್. ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾಗೆ ಒಂದು ಸ್ವಲ್ಪ ಅಂದರೆ ನೆನ್ನೆ ಜಯನಗರ್ಗೆ ಹೋಗಿದ್ವಿ. ಜಯನಗರಿಂದ ಕೆಲವೊಂದು ಐಟಮ್ಸ್ ಎಲ್ಲ ತಂದಿದೆ, ಅದನ್ನೆಲ್ಲ ತೆಗೆದಿಡೋಣ ಅಂತ ಅನ್ಕೋತಾ ಇದೆ. ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡೋಣ ಅಂತ. ಸೊ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ, ಹಾಗೆ ನೀವೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಬಿಕಾಸ್ ನೀವೆಲ್ರಿಗೂ ಜಯನಗರ ಶಾಪಿಂಗ್, ಈ ಥರ ನಾವು ಸ್ಟ್ರೀಟ್ ಶಾಪಿಂಗ್ ಮಾಡೋದೆಲ್ಲ ಕೂಡ ತುಂಬ ಜಾಸ್ತಿ ಇಷ್ಟಪಡ್ತೀರಾ. ಹಾಗೂ ಅದನ್ನ ಅಂದರೆ ಏನು ತೊಗೊಂಬಂದಿದ್ದೀವಿ ಅನ್ನೋ ಕ್ಯೂರಿಯಾಸಿಟಿ ನಿಮ್ಮಲ್ಲೂ ಕೂಡ ತುಂಬ ಜಾಸ್ತಿ ಇರುತ್ತಲ್ವ. ಸೊ ಲಚ್ಚು ಆಲ್ರೆಡಿ ಬ್ಲಾಗ್ ಶೇರ್ ಮಾಡಿದ್ದಾಳೆ ಅಂತ ಅನ್ಕೊತೀನಿ, ಇಲ್ಲಾಂದರೆ ಮಾಡ್ತಾಳೆ ಆದಷ್ಟು ಬೇಗ. ಸೊ ನಾನು ಕೆಲವೊಂದು ಐಟಮ್ಸ್ನ ನಾನೇನು ಪರ್ಚೇಸ್ ಮಾಡಿದೆ ಅದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಬನ್ನಿ ಫಸ್ಟ್ ಬೇಗ ಏನೆಲ್ಲ ತಗೊಂಬಂದೆ ಅಂತ ತೋರಿಸ್ತೀನಿ. ಒಂದಿಷ್ಟು ಮಕ್ಕಳಿಗೆ ಕೆಲವೊಂದು ಐಟಮ್ಸ್ನ ತಗೊಂಬಂದೆ. ಸೊ ಮಕ್ಕಳಿಗೆ ಬಂದ್ಬಿಟ್ಟು ಅವ್ರಿಗೆ ಒಂದಿಷ್ಟು ಬುಕ್ಸ್ನ ತಗೊಂಬಂದಿದ್ದೀನಿ. ಸೊ ಈ ಬುಕ್ಸಲ್ಲಿ ಸ್ಟೋರಿ ರೀಡಿಂಗ್ ಬುಕ್ಸ್ ಇದೆ. ಇನ್ನು ನನ್ನ ಮಕ್ಕಳಿಗೆ ಸ್ಟೋರಿ ಬುಕ್ಸ್ ಎಲ್ಲ ತುಂಬ ಜಾಸ್ತಿ ಇಷ್ಟ. ಮತ್ತು ಸಿಂಬಾಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಈ ಟ್ರೇಸಿಂಗ್ ಬುಕ್ಸ್ ಎಲ್ಲ ಬರುತ್ತಲ್ಲ, ಈ ಥರ ಟ್ರೇಸಿಂಗ್ ಬುಕ್ಸ್ ಎಲ್ಲ ತಂದಿದ್ದೀನಿ. ಒಂದು ಶಾಪ್ ಹೋಗಿದ್ವಿ, ಅಲ್ಲಿ ಸ್ಟೋರಿ ಬುಕ್ಸು ಮತ್ತು ಈ ಟ್ರೇಸಿಂಗ್ ಬುಕ್ಸ್ ಎಲ್ಲ ತುಂಬ ಆಯಿತು. ಸೊ ನಂಬರ್ ಟ್ರೇಸಿಂಗ್, ಲೆಟರ್ಸ್ ಟ್ರೇಸಿಂಗ್ ಆ್ಯಂಡ್ ಪ್ಯಾಟರ್ನ್ಸ್ ಟ್ರೇಸಿಂಗ್, ಈ ಥರ ಒಂದಿಷ್ಟು ಟ್ರೇಸಿಂಗ್ ಬುಕ್ಸೇ, ವೊಕ್ಯಾಬ್ಲರಿ ಬುಕ್ಕು, ಹಾಗೂ ಒಂದೆರಡು ಸ್ಟೋರಿ ಬುಕ್ಕು ಮತ್ತು ಕಲರಿಂಗ್ ಬುಕ್ಸ್ನ ತೊಗೊಂಬಂದಿದ್ದೀನಿ. ಇದು ಇವಾಗ ಹೇಗಿದ್ರು ವೆಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಕಲರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಲರಿಂಗ್ ಬುಕ್ಸ್. ಆ್ಯಂಡ್ ಇದು ಲಕ್ಷಿತ್ಗೆ ಡ್ರಾಯಿಂಗ್ ಬುಕ್ಸ್, ಹಾಗೂ ಲಕ್ಷಿತ್ಗೆ ನಿನ್ನೆ ರಾತ್ರಿ ತಂದಲ್ಲ, ಅವ್ರು ಹಾಗೆ ಒಂದೆರಡು ಸ್ಟೋರಿ ಬುಕ್ ಎತ್ಕೊಂಡ್ಬಿಟ್ಟಿದ್ದಾರೆ. ಅಕ್ಬರ್ ಆ್ಯಂಡ್ ಬಿರ್ಬಲ್ದು ಸ್ಟೋರಿ ಬುಕ್ಸ್ ಅದೆಲ್ಲ ತಂದಿದ್ದೀನಿ. ಇದು ಬಂದು ಕಲರಿಂಗ್ ಬುಕ್, ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಕ್ಯಾಪ್ಸ್. ನನಗಂತೂ ಜಯನಗರಲ್ಲಿ ಮೇನ್ ಮಕ್ಕಳಿಗೆ ಏನಪ್ಪ ಅಂದರೆ ಕ್ಯಾಪ್ಸ್ ತುಂಬ ಇಷ್ಟ ಆಗಿದೆ. ತುಂಬ ಬ್ಯೂಟಿಫುಲ್ ಕ್ಯೂಟ್ ಆಗಿರೋ ಕ್ಯಾಪ್ಸ್ ಸಿಗುತ್ತೆ. ಈ ಕ್ಯಾಪ್ ಬಂದು ಲಕ್ಷಿತ್ಗೆ ತಗೊಂಡೆ, ಬಿಕಾಸ್ ಅವ್ನಿಗೆ ಈ ರೇಂಜರ್ ಕ್ಯಾಪ್ಸ್ ಎಲ್ಲ ತುಂಬ ಜಾಸ್ತಿ ಇಷ್ಟ ಈ ಥರ. ಸೊ ಅದಕ್ಕೆ ಈ ಥರ ಕ್ಯಾಪ್ ಒಂದು ಅವನಿಗೆ ತೊಗೊಂಡೆ. ಆ್ಯಂಡ್ ಇದು ಸಿಂಬಾಗೆ ತುಂಬಾ ಕ್ಯೂಟ್ ಆಗಿರುವಂಥ ಜಿರಾಫೆ ಕ್ಯಾಪ್ನ ತೊಗೊಂಡೆ. ಈ ಕ್ಯಾಪ್ ತಂದರೆ ಅವ್ನು ಹೇಳ್ತಾ ಇದ್ದಾನೆ, ಈ ಕ್ಯಾಪ್ ಬೇಡ ನನಗೆ, ಇದ್ಯಾಕೆ ತಂದೆ, ನನಗೂ ಅದೇ ಥರ ರೇಂಜರ್ ಕ್ಯಾಪ್ ಬೇಕು ಅಂತ. ಬಟ್ ಇದು ಎಷ್ಟು ಕ್ಯೂಟಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ, ಸ್ಟೈಲಿಶ್ ಆಗಿ. ಅವನಿಗೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಸೊ ಈ ಕ್ಯಾಪ್ ತೊಗೊಂಡೆ. ಆ್ಯಂಡ್ ಒಂದು ರೀಫಿಲ್ ಮಾಡಬೇಕಿತ್ತು. ಸೊ ಅವನಿಗೆ ಸಿಂಬಾ ಮತ್ತು ಲಕ್ಷಿತ್ಗೆ ಜಾನ್ಸನ್ಸ್ ಬೇಬಿದು ಬಾಡಿ ಲೋಷನ್ನ ತೊಗೊಂಬಂದಿದ್ದೀನಿ. ಬಿಕಾಸ್ ನಾನು ಅವ್ರಿಗೆ ಜಾನ್ಸನ್ಸ್ ಬೇಬಿದೆ ಬಾಡಿ ಲೋಷನ್ನ ಯೂಸ್ ಮಾಡ್ತಾ ಇರೋದು ಇವಾಗ. ಈ ಚಳಿಗಾಲಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಗ್ತಿದೆ ಈ ಬಾಡಿ ಲೋಷನ್. ಸೊ ಅದಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಒಂದು ದೊಡ್ಡ ಪ್ಯಾಕ್ನೇ ತೊಗೊಂಬಂದ್ಬಿಟ್ಟಿದ್ದೀನಿ. ಆ್ಯಂಡ್ ಫಸ್ಟ್ ಬಂದು ಸಿಂಬಾ ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೇನೆ. ಸೈಡ್ ಹತ್ರ ಹೋಗಿ ಫುಲ್ಲು ಮಣ್ಣಲ್ಲಿ ಮೈಯೆಲ್ಲ ಒಂಥರ ಆಗಿತ್ತು. ಪುನೀತ್ ಸ್ನಾನ ಮಾಡಿಸಿ ಕಳಿಸಿದ್ದಾರೆ, ಇಲ್ಲೇ ನಿಂತಿದ್ದಾನೆ. ಸೊ ಅವನಿಗೆ ಫಸ್ಟ್ ಮಾಯ್ಶ್ಚರೈಸ್ ಮಾಡಿಬಿಟ್ಟು ಬಟ್ಟೆ ಎಲ್ಲ ಹಾಕಿ ಮತ್ತೆ ನಾನು ತೋರಿಸ್ತೀನಿ ಏನೆಲ್ಲ ತೊಗೊಂಬಂದೆ ಅಂತ. ಸೊ ನಾನು ಯೂಸ್ ಮಾಡೋದು ಮಾಯ್ಶ್ಚರೈಸಿಂಗ್ಗೆ ಬಂದುಬಿಟ್ಟು ಇದು ಜಾನ್ಸನ್ಸ್ ಬೇಬಿದು ಬಾಡಿ ಲೋಷನ್ ಖಾಲಿ ಆಗಿತ್ತು, ಅದಕ್ಕೆ ರೀಫಿಲ್ ಮಾಡಿದ್ದೀನಿ. ಸೊ ಒಂದು ದೊಡ್ಡ ಪ್ಯಾಕೆ ತೊಗೊಂಬಂದ್ಬಿಡ್ತೀನಿ. ಇಬ್ರಿಗೂ, ಲಕ್ಷಿತ್ ಮತ್ತು ಸಿಂಬಾ ಇಬ್ರಿಗೂ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಹೌದು ಚಿನ್ನಿ. ಸೊ ಸಿಂಬಾಗೆ ಸೈಡ್ ಹತ್ರ ಕರ್ಕೊಂಡು ಹೋದ್ರೆ ಸಿಂಬಾ ಅಷ್ಟೆಲ್ಲ, ಸಿಂಬಾ, ಲಕ್ಷಿತ್, ಲಡ್ಡು ಇವ್ರು 3 ಜನ ಬರೀ ಅಲ್ಲಿ ಆಟಾಡ್ತಾನೆ ಇರಬೇಕು. ಆ್ಯಕ್ಚುಲಿ ಸಿಂಬಾದು ಎಷ್ಟೊಂದು ಐಟಮ್ಸ್ಗಳು ಚೇಂಜ್ ಆಗಿದೆ. ಅಂದರೆ ಅವ್ನ ಬಟ್ಟೆ ಸೈಜ್ ಚೇಂಜ್ ಆಗಿದೆ, ಅವ್ನು ಆಟಾಡೋ ಆಟ ಸಾಮಾನುಗಳು ಚೇಂಜ್ ಆಗಿದೆ. ಬಟ್ ಇದನ್ನು ಮಾತ್ರ ಯಾವಾಗಲೂ ಯೂಸ್ ಮಾಡೋದು ನಾನು ಅವನಿಗೆ ಚಿಕ್ಕ ಮಗುವಿಂದಲೂ ಜಾಸ್ತಿ ಯೂಸ್ ಮಾಡೋದು ಜಾನ್ಸನ್ಸ್ ಬೇಬಿದು ಈ ಒಂದು ಬಾಡಿ ಲೋಷನ್. ಇದು ತುಂಬಾ ಚೆನ್ನಾಗಿ ಮಾಯ್ಶ್ಚರೈಸ್ ಆಗಿರುತ್ತೆ, ತುಂಬ ಲೈಟ್ ವೆಯ್ಟ್ ಕೂಡ ಇದೆ. ಆ್ಯಂಡ್ ಮಗು ಬಾಡಿನ ತುಂಬಾ ಚೆನ್ನಾಗಿ ಮಾಯ್ಶ್ಚರೈಸ್ ಆಗಿರುತ್ತೆ. ಸೊ ಇದನ್ನೇ ಯೂಸ್ ಮಾಡ್ತೀನಿ. ನೀಟಾಗಿ 2 ಟೈಮ್ ಮಾಯ್ಶ್ಚರೈಸ್ ಮಾಡಿದ್ರೆ ಸಾಕು, ಮಗು ಸ್ಕಿನ್ ತುಂಬಾ ಹೆಲ್ದಿಯಾಗಿ ಮತ್ತು ಡ್ರೈನೆಸ್ ಇರಲ್ಲ, ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಈ ಒಂದು ಜಾನ್ಸನ್ ಬೇಬಿ ಬಾಡಿ ಲೋಷನಲ್ಲಿ ಆಲೋವೆರಾ ಇದೆ ಹಾಗೂ ವೈಟಮಿನ್ B5 ಇದೆ. ಸೊ ಇದೇನು ಮಾಡುತ್ತೆ ಅಂದರೆ ಮಾಯ್ಶ್ಚರೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಬೇಬಿ ಸ್ಕಿನ್ನ ಡ್ರೈನೆಸ್ಸಿಂದ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಹಾಗೂ ಸ್ಕಿನ್ದು ನ್ಯಾಚುರಲ್ ಮಾಯ್ಶ್ಚರ್ನ ಸ್ಟ್ರೆಂಥನ್ ಮಾಡುತ್ತೆ ಫ್ರಮ್ ಡೇ 1. ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಪ್ಯಾರಬಿನ್ಸ್, ಡೈಸ್ ಅಥವಾ ಪ್ಯಾಥಲಿಟ್ಸ್ ಏನೂ ಕೂಡ ಆ್ಯಡ್ ಆಗಿಲ್ಲ.
ಹಾಗೂ ಇದು ಕ್ಲಿನಿಕಲಿ ಮೈಲ್ಡ್ನೆಸ್ ಪ್ರೂವೆನ್ ಕೂಡ ಇದೆ. ಅಂದರೆ ಬಾಡಿ ಮೇಲೆ ಅಪ್ಲೈ ಮಾಡಿದಾಗ ತುಂಬಾ ಜಾಸ್ತಿ ಮೈಲ್ಡ್ ಆಗಿರುತ್ತೆ, ತುಂಬ ಹೆವಿ ಅನ್ಸೋದಿಲ್ಲ, ಸ್ಟಿಕ್ಕಿ ಅನ್ಸೋದಿಲ್ಲ ಬಾಡಿ ಮೇಲೆ. ಹಾಗೂ pH ಬ್ಯಾಲೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ನನಗೆ ಯಾವಾಗಲೂ ಕೇಳ್ತಾ ಇರ್ತೀರಾ ಯಾವ ಬಾಡಿ ಲೋಷನ್ ಯೂಸ್ ಮಾಡ್ತೀರಾ ನೀವು ಸಿಂಬಾಗೆ ಅಂತ ಎಲ್ಲ. ಸೊ ನಾನು ಜಾಸ್ತಿ ಯೂಸ್ ಮಾಡೋದು ಬಂದು ಇದೆ ಜಾನ್ಸನ್ಸ್ ಬೇಬಿದು ಈ ಒಂದು ಬಾಡಿ ಲೋಷನ್. ಏನಪ್ಪ ಅಂದರೆ ತುಂಬಾ ಲೈಟ್ ವೇಟ್ ಆಗಿರುತ್ತೆ, ಡ್ರೈನೆಸ್ನ ಕಡಿಮೆ ಮಾಡುತ್ತೆ. ಆ್ಯಂಡ್ ಮೇನ್ ಆಗಿರೋದು ಬಂದು ಆಲೋವೆರಾ ಇದೆ ಹಾಗೂ ವೈಟಮಿನ್ B5 ಇದೆ. ಗ್ಲಿಸರಿನ್ ಹಾಗೂ ಕೊಕೊನಟ್ ಆಯಿಲ್ ಕೂಡ ಇದೆ. ಮತ್ತು ಕ್ಲಿನಿಕಲಿ ಟೆಸ್ಟೆಡ್ ಆಗಿರೋದ್ರಿಂದ ಡಾಕ್ಟರ್ಸ್ ಕೂಡ ರೆಕಮೆಂಡ್ ಮಾಡ್ತಾರೆ ಇದನ್ನು. ಹಾಗೂ ಇದರದ್ದು ನಾನ್ ಗ್ರೀಸಿ ಫಾರ್ಮುಲಾ ಬಂದು ಕ್ವಿಕ್ಕಾಗಿ ಅಬ್ಸಾರ್ಬ್ ಆಗುತ್ತೆ ಮತ್ತು ತುಂಬಾ ಮೈಲ್ಡ್ ಆಗಿರುತ್ತೆ ಬೇಬಿ ಸ್ಕಿನ್ ಮೇಲೆ, ತುಂಬಾ ಸಾಫ್ಟನ್ ಮಾಡುತ್ತೆ ಬೇಬಿ ಸ್ಕಿನ್ನ ಆಲ್ ಡೇ ಲಾಂಗ್. ನಾನಂತೂ ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ ಈ ಒಂದು ಬಾಡಿ ಲೋಷನ್ನ. ಇನ್ಫ್ಯಾಕ್ಟ್ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ನಿಮಗೆ ಬೇಕು ಅಂದರೆ ನಿಮ್ಮ ಮಗುಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುತ್ತೆ ಮಗು ಸ್ಕಿನ್ನ ಆ್ಯಂಡ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಆ್ಯಂಡ್ ಮೇನ್ ಆಗೇನಪ್ಪ ಅಂದರೆ ನನ್ನ ಮಕ್ಳುಗಳು ಸೈಟ್ ಹತ್ರ ಹೋದಾಗಲೆಲ್ಲ ಈ ಥರ ಅಲ್ಲಿ ಸಿಮೆಂಟು ಮತ್ತು ಮಣ್ಣು ಅದರಲ್ಲೆಲ್ಲ ಆಟ ಆಡ್ಬಿಟ್ಟು ಕಾಲೆಲ್ಲ ಒಂಥರ ಆಗಿಬಿಡುತ್ತೆ. ಸೊ ಇದನ್ನು ಯೂಸ್ ಮಾಡಿದಾಗ ಅವ್ರಿಗೆ ಅಂದರೆ ಆ ಒಂದು ಮಾಯ್ಶ್ಚರ್ ಸಿಗುತ್ತೆ. ಸೊ ಅದಕ್ಕೇ ಇದನ್ನು ಯೂಸ್ ಮಾಡ್ತೇನೆ ಅಷ್ಟೇ ಒಂದು ಇವಾಗ. ಸೊ ಇವಾಗ ನಾರ್ಮಲ್ ನನಗೆ ಡ್ರೈ ಫ್ರೂಟ್ಸ್ ಹಾಕ್ಕೊಟ್ಟಿದ್ದೆ, ಡ್ರೈ ಫ್ರೂಟ್ಸ್ ತಿಂತಾನೆ. ಆ್ಯಂಡ್ ಅಷ್ಟರಲ್ಲಿ ಬನ್ನಿ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತೀನಿ ಏನೆಲ್ಲ ತೊಗೊಂಬಂದೆ ನಾನು ಜಯನಗರಿಂದ ಅಂತ. ಇದು ಬಂದು ನನ್ನ ಜಯನಗರ ಸ್ಟ್ರೀಟ್ ಶಾಪಿಂಗ್ ಆಯ್ತಾ ಗೈಸ್. ಸೊ ಎಲ್ಲ ಫುಲ್ ನನಗಂತೂ ಸಖತ್ ಇಷ್ಟ ಜಯನಗರ ಸ್ಟ್ರೀಟ್ ಶಾಪಿಂಗ್ ಮಾಡೋದಕ್ಕೆ. ಆ್ಯಂಡ್ ಏನೆಲ್ಲ ತೊಗೊಂಬಂದಿದೆ ಅಂತ ತೋರಿಸ್ತೀನಿ. ಸೊ ಮಕ್ಕಳಿಗೆ ಮತ್ತು ನನಗೆ ಅಷ್ಟೇ ತೊಗೊಂಬಂದಿದ್ದು. ಫಸ್ಟ್ ಅಂಗಡಿಗೆ ಹೋಗಿದೆ ಇದಕ್ಕೆ, ಅದಕ್ಕೆ ಫಸ್ಟ್ ಇದ್ರೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಬಂದು ಈ ಥರ ಟಾಪ್ಸ್ನ ತಗೊಂಡೆ. ಇದು ಸ್ಲೀವ್ಲೆಸ್ ಟಾಪ್ಸ್ ಕೂಡ ಸೆಲ್ ಮಾಡ್ತಾ ಇದ್ರು, ಮತ್ತು ಈ ರೀತಿಯಾಗಿ ಜೀನ್ಸ್ ಟಾಪ್ಸ್ ಬರುತ್ತಲ್ಲ ಈ ಥರ ಜೀನ್ಸ್ ಟಾಪ್ಸ್ನ ಸೆಲ್ ಮಾಡ್ತಾ ಇದ್ರು. ನನಗೆ ಕಲರ್ ತುಂಬ ಇಷ್ಟ ಆಯಿತು. ಸೊ ಈ ಕಲರ್ನ ನೋಡಿ ಆ್ಯಕ್ಚುಲಿ ನನಗೆ ಮತ್ತು ಲಜ್ಜಿಗೆ ಇಬ್ರಿಗೂ ಇಷ್ಟ ಆಗಿತ್ತು. ಅವಳಿಗೆ ಸೈಜ್ ಸಿಗಲಿಲ್ಲ, ನಾನೊಂದು ಸೈಜ್ ದೊಡ್ಡದಿದ್ರು ಪರವಾಗಿಲ್ಲ ಅಂತ ತೊಗೊಂಡಿದ್ದೀನಿ. ಪ್ರಾಬಬ್ಲಿ ಆಗುತ್ತೆ ಅಂತ ಅನ್ಕೊತೀನಿ. ಇದು ನನ್ನ ಒಂದು ಟಾಪ್. ಇದು ಬಂದು 200 ರೂಪೀಸ್ ಈಚ್. ಎಕ್ಸೆಲ್ ಸೈಜ್ ತೊಗೊಂಡಿದ್ದೆ. ನಂಗೆ ಎಲ್ ಸೈಜ್ ಬೇಕಿತ್ತು, ಬಟ್ ಎಲ್ ಸೈಜಲ್ಲಿ ಈ ಕಲರ್ ಸಿಗಲಿಲ್ಲ. ಬಟ್ ಅವ್ರು ಹೇಳಿದ್ರು ಇಲ್ಲ ಮ್ಯಾಮ್ ಆ್ಯಕ್ಚುಲಿ ಎಲ್ ಸೈಜೇ ಎಕ್ಸೆಲ್ ಸೈಜ್ ಅಷ್ಟು ದೊಡ್ಡದಿಲ್ಲ ಪ್ರಾಡಕ್ಟು, ಎಲ್ ಸೈಜ್ ಥರನೇ ಇದೆ, ಸೊ ನೀವು ತೊಗೋಬೋದು ಅಂತ ಹೇಳಿದ್ರು. ಅದಕ್ಕೆ ತೊಗೊಂಡಿದ್ನ. ಹಾಗೂ ಪ್ಯೂರ್ ಕಾಟನ್ ಥರ ಇದೆಯಲ್ಲ, ಸೊ ಶ್ರಿಂಕ್ ಆಗುತ್ತೆ. ಸೊ ಇದೊಂದು ಟಾಪ್ ಆ್ಯಂಡ್ ಅದ್ರ ಜೊತೆಗೆ ಈ ಕಲರಲ್ಲಿ ಒಂದು ಟಾಪ್. ಅದೊಂದು ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್, ಇದೊಂದು ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್. ಇದು ಇನ್ನೊಂದು ಟಾಪ್. ಇದು ಕೂಡ 200 ರೂಪೀಸೇ. ನನಗೆ ವರ್ತ್ ಅನಿಸ್ತು. ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಏನಪ್ಪ ಅಂದರೆ ಕಾಟನ್ ಮೆಟೀರಿಯಲ್ ಸ್ವಲ್ಪ ಐರನ್ ಎಲ್ಲ ಮಾಡಿ ಹಾಕೋಬೇಕಾಗುತ್ತೆ ಅದೊಂದು. ಸೊ ಈ ರೀತಿಯಾಗಿದೆ. ಹೇಗಿದೆ ಕಲರ್ ಎರಡು? ಹೇಗೆ ಕಾಣಿಸ್ತಾ ಇದೆ ಕಾಮೆಂಟ್ ಮಾಡಿ. ಇದೆರಡು ಟಾಪ್ ತೊಗೊಂಡೆ. ಇದೆರಡು ಒಂದು ಅಂಗಡಿನಲ್ಲಿ ತೊಗೊಂಡಿದ್ದು. ಸೊ ಇದು ಎರಡು ಜೊತೆ ಚೂಡಿದಾರ್ ಸೆಟ್ಸ್ನ ತೊಗೊಂಡೆ. ನಿಜ ಹೇಳ್ತೀನಿ ಜಯನಗರ ಇವಾಗ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿಬಿಟ್ಟಿದೆ. ಮುಂಚೆ ಎಲ್ಲ ನಾವು ಅವಾಗ ನಾನು ಕಾಲೇಜಲ್ಲಿ ತಗೋತಿರ್ಬೇಕಾದ್ರೆ ಎಷ್ಟು ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇತ್ತು. ಇವಾಗಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಸೊ ಇದೊಂದು ಸೆಟ್ಟೇ ನನಗೆ ಎಷ್ಟು 800 ರೂಪೀಸ್ ಏನೋ ಬಿತ್ತು. 800 ರೂಪೀಸ್ಗೆ ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಂಗೆ ಕ್ವಾಲಿಟಿ ಇಷ್ಟ ಆಗಿ ತೊಗೊಂಡು, ಬಿಕಾಸ್ ಈ ಸತಿ ಡಿಸೈಡ್ ಮಾಡಿದೆ ಈ ನಾರ್ಮಲ್ ಇದೆಲ್ಲ 1 ಟೈಮ್ ಅಥವಾ 2 ಟೈಮ್ಸ್ ಹಾಕೊಳ್ಳೋ ಕ್ವಾಲಿಟಿ ಎಲ್ಲ ತೊಗೋಬಾರ್ದು, ಚೆನ್ನಾಗಿರೋದೇ ತೊಗೋಬೇಕು ಅಂತ. ಸೊ ನಂಗೆ ಕ್ವಾಲಿಟಿ ಸಖತ್ ಇಷ್ಟ ಆಯಿತು. ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಬಿಕಾಸ್ ನಾನು ಆನ್ಲೈನ್ ಶಾಪಿಂಗು ತುಂಬಾ ಮಾಡ್ತೀನಿ, ನಿಮ್ಗೆ ಗೊತ್ತಿದೆ. ಆನ್ಲೈನಲ್ಲಿ ಬರೋ ಬಟ್ಟೆಗಿಂತಲೂ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ. ಸೊ ನೋಡಿ ಇದು ಕುರ್ತಾ ಅಂದರೆ 3 ಪೀಸ್ ಸೆಟ್. ಇದು ಕುರ್ತಾ, ಟಾಪ್ ಮತ್ತು ಪ್ಯಾಂಟ್ ಹಾಗೂ ದುಪಟ್ಟ 3 ಕೂಡ ಬರುತ್ತೆ. ಸೊ ಟಾಪ್ ನೋಡಿ ಈ ರೀತಿಯಾಗಿದೆ. ಫ್ರಂಟ್ ಡಿಸೈನ್ ಚೆನ್ನಾಗಿದೆ ಅಲ್ವಾ. ಈ ಕರ್ವ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಸೊ ಅದಕ್ಕೆ ಈ ಕಲರ್ನ ತಗೊಂಡೆ. ಚೆನ್ನಾಗಿ ಕಾಣಿಸ್ತಿಲ್ಲ ಹೇಗಿದೆ. ಇದರಲ್ಲಿ ಬಂದು ನನ್ನ ಸೈಜ್ ಎಲ್ ತಗೊಂಡಿದ್ದೀನಿ. ಸೊ ಈ ರೀತಿಯಾಗಿದೆ. ನಂಗೆ ಇಷ್ಟ ಆಯಿತು ಈ ಕಲರು ಮತ್ತು ಇದರಲ್ಲಿರೋ ಈ ಪ್ಯಾಟರ್ನ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಇದಕ್ಕೆ ಇದು ಸೇಮ್ ಟಾಪ್ ಥರನೇ ಕಲರ್ ಪ್ಯಾಂಟ್ ಹಾಗೂ ಇದ್ರದ್ದು ದುಪಟ್ಟ ಬಂದ್ಬಿಟ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಥರ ವೈಟ್ ದುಪಟ್ಟ ಚೆಂದ ಇದೆಯಲ್ಲ. ಹಾಕೊಂಡಾಗ ಯಾವಾಗಲಾದ್ರೂ ಹಾಕೊಂಡಾಗ ನಿಮ್ಗೆ ತೋರಿಸ್ತೀನಿ. ದುಪಟ್ಟ ತುಂಬ ಚೆನ್ನಾಗಿದೆ. ಸೊ ಗ್ರ್ಯಾಂಡ್ ಕಾಣುತ್ತೆ ದುಪಟ್ಟ. ಸೊ ಇದೆಲ್ಲ ನಾನು ಆನ್ಲೈನ್ ತೊಗೊಳಕ್ಕೆ ಹೋದರೆ ಸ್ವಲ್ಪ ಕಾಸ್ಟ್ಲಿ ಇದೆ ಇವಾಗ, ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ನಂಗೆ ತುಂಬ ಇಷ್ಟ ಆಯಿತು ಈ ಒಂದು ಬಟ್ಟೆ. ಪ್ರಾಬ್ಲಮ್ ತುಂಬ ಬ್ರೈಟಾಗಿ ಕಾಣಿಸ್ತಾ ಇದೆಯಾ. ಇದು ಸೆಕೆಂಡ್ ಬಟ್ಟೆ ಈ ರೀತಿಯಾಗಿದೆ. ಇದು ಒಂಥರ ಪಿಸ್ತಾ ಗ್ರೀನ್ ಕಲರ್. ಆ್ಯಕ್ಚುಲಿ ಅದು ಫಸ್ಟ್ ಒಂದು ಬಂದು ಮೆಹಂದಿ ಗ್ರೀನ್ ಕಲರ್, ಇದು ಬಂದು ಪಿಸ್ತಾ ಗ್ರೀನ್ ಕಲರಲ್ಲಿ ತಗೊಂಡೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತೀನಿ.
ಫುಲ್ ಕುರ್ತಾ ಬಂದು ತುಂಬಾ ಚೆನ್ನಾಗಿದೆ. ಅಂದರೆ ಇದು ಕ್ಯಾಮ್ರಾದಲ್ಲಿ ಅಷ್ಟು ಇದು ಮಾಡ್ತಾ ಇಲ್ಲ ಅನಿಸುತ್ತೆ, ಬಟ್ ರಿಯಲಿ ನೋಡೋಕೆ ತುಂಬ ಚೆನ್ನಾಗಿದೆ. ಕೆಳಗಡೆ ಪಾರ್ಟ್ ನೋಡಿ ಅಲ್ವಾ, ಸಕ್ಕದಾಗಿ ಕೊಟ್ಟಿದ್ದಾರೆ. ಕೆಳಗಡೆ ಪಾರ್ಟಲ್ಲಿ ಈ ಥರ ಈ ರೀತಿಯಾದಂಥ ಪ್ಯಾಟರ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಹುಡುಕಿ ತಗೊಂಡಿರೋದು ಗೈಸ್. ಸೊ ನನಗಂತೂ ಸಕ್ಕದ ಇಷ್ಟ ಆಯಿತು. ಇದು ಟಾಪ್ ಆ್ಯಂಡ್ ಇದ್ರದ್ದು ಪ್ಯಾಂಟ್. ವಾವ್, ಪ್ಯಾಂಟೆಲ್ಲ ನೋಡಿರಲಿಲ್ಲ. ಪ್ಯಾಂಟೆಲ್ಲ ನೋಡಿ ಕೆಳಗಡೆ ಈ ಥರ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ಲ. ಇದು ಬಂದು 850 ರುಪೀಸ್ ಏನೋ ಇದು. ಹಾಂ, ಇದು 850 ರುಪೀಸು. ಮುಂಚೆ ತೋರಿಸಿದ್ದು 800 ರುಪೀಸು. ಸೊ ಈ ಥರ ಇದೆ. ಏನು ಗೊತ್ತಾ, ಈ ಟಾಪ್ಸ್ ಮತ್ತು ಈ ಪ್ಯಾಂಟ್ಸ್ಗೆಲ್ಲ ಒಂದೊಂದು ಹೊಲಿಗೆ ಹಾಕ್ಸ್ಕೊಂಡ್ಬಿಡ್ಬೇಕು ಹಾಕೊಳ್ಳೋಕ್ಕೂ ಮುಂಚೆ. ಸೊ ಇದೆಲ್ಲ ಒಂದ್ಸತಿ ಹಾಕೊಳ್ಳೋಕ್ಕೂ ಮುಂಚೆ ಒಂದೊಂದು ಹೊಲಿಗೆ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದ್ರದ್ದು ದುಪ್ಪಟ್ಟ ಬಂದು ಅಂದರೆ ಇದು ಬೇಸಿಕ್ ದುಪ್ಪಟ್ಟ ಥರನೇ ಬಂದಿದೆ ಈ ಥರ. ಬಟ್ ಆ ಫಸ್ಟ್ ತೋರಿಸಿದ್ನಲ್ಲ ಆ ಬಟ್ಟೆಗೆ ದುಪ್ಪಟ್ಟ ಚೆನ್ನಾಗಿ ಬಂದಿದೆ. ಇದು ಇನ್ನೂ 2 ಜೊತೆ ಬಟ್ಟೆ ನನಗೋಸ್ಕರನೇ ತೊಗೊಂಬಂದಿದ್ದೀನಿ. ಅಂದರೆ ಏನು ಗೊತ್ತಾ, ಇನ್ನು ಮುಂದೆ ಫಂಕ್ಷನ್ಸ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಬರೋದಿದೆ. ಸೊ ಅದಕ್ಕೇ. ಹಾಗೂ ಅದ್ರ ಜೊತೆಗೆ ಕ್ಲಿಪ್ಸ್ನ ತೊಗೊಂಬಂದಿದ್ದೀನಿ. ಒಂದಿಷ್ಟು ಕ್ಲಿಪ್ಸು 10 ರುಪೀಸ್ಗೆ ಅಂತ ಮಾರ್ತಾಯಿದ್ರು. ಸೊ ಅದಕ್ಕೆ ಒಂದಷ್ಟು ಕ್ಲಿಪ್ಸ್ ಆಲ್ಮೋಸ್ಟ್ ಒಂದು 150 ರುಪೀಸ್ಗೆ ಒಂದು 15 ಕ್ಲಿಪ್ಸ್ ತೊಗೊಂಬಂದಿದ್ದೀನಿ. ಎಷ್ಟಿದ್ರೂ ಸಾಲಲ್ಲ ಈ ಕ್ಲಿಪ್ಸು, ಅದಕ್ಕೇ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಅಂಗಡಿನಲ್ಲಿ ಈ ಡ್ರೆಸ್ಸಸ್ ಸ್ವಲ್ಪ ಕಾಸ್ಟ್ಲಿ ಬಿತ್ತು. ಇದು ಬಂದು 1300 ರುಪೀಸ್. ಬಟ್ ತುಂಬ ಚೆನ್ನಾಗಿದೆ, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಆ್ಯಂಡ್ ತುಂಬಾ ಕ್ಯೂಟಾಗಿ, ತುಂಬ ಬ್ಯೂಟಿಫುಲ್ ಕಲರ್. ಸೊ ಇದು ಬಂದು ಲೈಟಿಶ್ ಒಂಥರ ಲ್ಯಾವೆಂಡರ್ ಅಲ್ಲ, ಒಂಥರ ಬ್ರಿಂಜಾಲ್ ಕಲರ್ ಅಂತ ಕರೀತಾರೆ, ಲೈಟ್ ಬ್ರಿಂಜಾಲ್ ಕಲರ್. ನನಗೆ ಈ ಕಲರ್ ತುಂಬ ಇಷ್ಟ ಆಗಿ ಈ ಡ್ರೆಸ್ನ ತೊಗೊಂಡಿದ್ದು. ಬಿಕಾಸ್ ಈ ಕಲರಲ್ಲಿ ನನ್ನ ಹತ್ರ ಇರಲಿಲ್ಲ ಬಟ್ಟೆ ಅಂತ. ಸೊ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತು. ಬಟ್ ಎಷ್ಟು ಅವ್ರು 1650 ಹೇಳಿದ್ರು. ಬಾರ್ಗೇನ್ ಮಾಡಿ 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 ಕೊನೆಗೆ 1275ಗೇನೋ ನಾನು ತೊಗೊಂಡಿದ್ದು. ಸೊ ಇಲ್ಲಿದೆ, ಇದು ಒಂದು ಕಂಪ್ಲೀಟ್ ಬಟ್ಟೆ. ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡೆ ತೋರಿಸ್ತೀನಿ, ಗೊತ್ತಾಗುತ್ತೆ ನಿಮಗೆ. ಈ ರೀತಿಯಾಗಿದೆ. ನನಗೆ ಈ ಕಲರಿಂದ ಮತ್ತು ಇಲ್ಲಿ ಮಾಡಿರೋ ವರ್ಕ್ ತುಂಬ ಸಟಲ್ ವರ್ಕ್, ತುಂಬ ಜಾಸ್ತಿ ಚಿಣಿಮಿಣಿ ಆ ಥರ ಅಲ್ಲ. ರಿಯಲಿ ನೋಡೋಕ್ಕೆಲ್ಲ ತುಂಬಾ ಜಾಸ್ತಿ ಸಟಲ್ ವರ್ಕ್ ಇದೆ. ಆ್ಯಂಡ್ ಈ ಬಟ್ಟೆನ ನೋಡಿದ್ರೆ ಒಂಥರ ಶೈನ್ ಇದೆ, ಮತ್ತು ಒಂಥರ ಆ ಝರಿ ಪ್ಯಾಟರ್ನ್ ಥರ ಇರುತ್ತಲ್ಲ ಬಟ್ಟೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಕೆಳಗಡೆ ಬಂದಿರೋ ಪ್ಯಾಟರ್ನ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಇದು 1275ಗೆ. ಆ್ಯಂಡ್ ಇದಕ್ಕೆ ಬಂದ್ಬಿಟ್ಟು ನಾರ್ಮಲ್ ಒಂದು ಪ್ಯಾಂಟ್ ಕೊಟ್ಟಿದ್ದಾರೆ ಅಪೋಸಿಟ್ ಕಲರಲ್ಲಿ. ಸೊ ಡಾರ್ಕ್ ಕಲರ್ ಪ್ಯಾಂಟ್ ಹಾಗೂ ಡಾರ್ಕ್ ಕಲರ್ ದುಪ್ಪಟ್ಟ ಕೂಡ ತುಂಬ ಚೆನ್ನಾಗಿದೆ. ಒಂಥರ ಸಿಲ್ಕಿ ದುಪ್ಪಟ್ಟ ಥರ ಇದೆ ಇದು. ಸೊ ದುಪ್ಪಟ್ಟ ಇದು ಫುಲ್ ಸೆಟ್. ಇದು ಆದಷ್ಟು ಈ ಸತಿ ನನ್ನ ಹತ್ರ ಯಾವ ಕಲರ್ಸ್ ಇಲ್ಲ ಆ ಕಲರ್ಸ್ನ ತೊಗೊಳಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸೆಟ್ ಬಂದ್ಬಿಟ್ಟು ಇದು. ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಬಟ್ಟೆ. ನನಗೂ ಈ ಕಲರ್ ಕೂಡ ತುಂಬ ಇಷ್ಟ. ಆ್ಯಕ್ಚುಲಿ ಏನು ಗೊತ್ತಾ, ಕ್ಯಾಮ್ರಾದಲ್ಲಿ ಈ ಕಲರ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ, ಬಟ್ ರಿಯಲಿ ನೋಡೋಕ್ಕೆ ಇದೊಂಥರ ಬೇರೆ ಥರ ಟೀಲ್ ಬ್ಲೂ ಅಂತ ಕರಿತೀವಿ ನೋಡಿ, ಇದರ ಟೀಲ್ ಬ್ಲೂ ಕಲರ್. ಇದು ಡಾರ್ಕ್ ಟೀಲ್ ಬ್ಲೂ ಕಲರ್. ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಟಾಪ್ ಬಂದು ಈ ರೀತಿಯಾಗಿದೆ. ಗೊತ್ತಿಲ್ಲ ಸ್ವಲ್ಪ ಲೂಸ್ ಆಗುತ್ತೋ ಹೇಗೆ ಅಂತ, ಬಟ್ ತೊಗೊಂಡ್ಬಿಟ್ಟಿದ್ದೀನಿ. ಲೂಸ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಎಮ್ ಸೈಜ್ ಏನು ಗೊತ್ತಾ, ಟೈಟ್ ಆಗಿಬಿಟ್ರೆ ನನಗೆ ಅಷ್ಟೊಂದು ಟೈಟ್ ಹಾಕೊಳ್ಳೋಕೆ ಇಷ್ಟ ಆಗಲ್ಲ. ಇತ್ತೀಚೆಗೆ ಸ್ವಲ್ಪ ಒಂಚೂರು ಬ್ರೀತೇಬಲ್ ಆಗಿರಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೇ ಈ ಥರ ತಗೊಂಡೆ. ಇದು ಇಷ್ಟ ಇದೆಯಾ? ಒಂಥರ ಇದು ಹೇಗಿರುತ್ತೆ ಅಂದರೆ ಆರ್ಗ್ಯಾನ್ಸಾ ಮೆಟೀರಿಯಲ್ ಬರುತ್ತೆ ನೋಡಿ, ರೇಷ್ಮೆ ಸಿಲ್ಕ್ ಆರ್ಗ್ಯಾನ್ಸಾ ಆ ಥರ, ಆರ್ಗ್ಯಾನ್ಸಾ ಸಿಲ್ಕ್ ಅಂತಲೇ ಕರೀಬೋದು. ಹಾಗೂ ಇದು ಬಂದು ದುಪ್ಪಟ್ಟ ಕೂಡ ತುಂಬ ಚೆನ್ನಾಗಿದೆ, ಆರ್ಗ್ಯಾನ್ಸಾ ಮೆಟೀರಿಯಲ್ದೇನೆ. ಸೊ ಎಸ್, ಇದಷ್ಟು ಬಂದು ಶಾಪಿಂಗ್ ನಾನು ಮಾಡಿದ್ದು ಜಯನಗರದಲ್ಲಿ. ತುಂಬ ಚೂಸಿಯಾಗಿ ತುಂಬ ಸೆಲೆಕ್ಟ್ ಮಾಡಿ, ತುಂಬ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆಯಾ ನೋಡಿ ತೊಗೊಂಡಿರೋ ಬಟ್ಟೆಗಳು. ಇದೆಲ್ಲ ಆಲ್ಮೋಸ್ಟ್ ಸ್ಟ್ರೀಟ್ ಶಾಪಿಂಗೆ. ಮಧ್ಯೆ ಇನ್ನು 1275 ತೋರಿಸಿದಲ್ಲ, ಅದು ಮಾತ್ರ ಒಂದು ಶಾಪಲ್ಲಿ ತೊಗೊಂಡಿದ್ದು. ಇನ್ನು ಮಿಕ್ಕಿದ್ದು ಬಟ್ಟೆಗಳೆಲ್ಲ ಸ್ಟ್ರೀಟ್ ಶಾಪಿಂಗಲ್ಲೇ ಮಾಡಿದ್ದು. ಬಟ್ ಇವಾಗ ಸ್ಟ್ರೀಟ್ ಶಾಪಿಂಗ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಕ್ವಾಲಿಟಿ ಇಂಪ್ರೂವೈಸ್ ಮಾಡಿದ್ದಾರೆ, ಕ್ವಾಲಿಟಿ ಜೊತೆಗೆ ಪ್ರೈಸ್ ಕೂಡ ತುಂಬ ಜಾಸ್ತಿ ಮಾಡಿದ್ದಾರೆ. ಸೊ ಇಷ್ಟು ತೊಗೊಂಬಂದಿದ್ದೀನಿ. ಆ್ಯಂಡ್ ಬನ್ನಿ ಇವಾಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಹೌದು. ಆ್ಯಂಡ್ ಇನ್ನೊಂದು ತೊಗೊಂಬಂದೆ, ಮರ್ತುಬಿಟ್ಟೆ ನಿಮಗೆ ತೋರ್ಸೋಕ್ಕೆ. ಸೊ ಲಕ್ಷಿತ್ಗೆ ಗನ್ ತೊಗೊಂಬಂದೆ. ಅವ್ರು ಇವಾಗ ವಿಡಿಯೋ ಮಾಡ್ತಾ ಇರೋದನ್ನ ಕೇಳಿಸ್ಕೊಂಡು ತೊಗೊಂಬಂದು ಕೊಡ್ತಾ ಇದ್ದಾರೆ ನನಗೆ. ಅಮ್ಮ ಇದನ್ನೂ ತೊಗೊಂಬಂದಿದ್ದೆ ಅಂತಾನೆ, ಇದನ್ನೂ ತೋರಿಸು ಅಂತ. ಸೊ ಲಕ್ಷಿತ್, ಸಿಂಬಾ ಮತ್ತು ಲಡ್ಡು 3 ಜನಕ್ಕೂ ಒಂದೊಂದು ಗನ್ ತೊಗೊಂಡಿದ್ವಿ. ಸೊ ಇದು ಲಕ್ಷಿತ್ದು ಇದು ಗನ್, ಮತ್ತು ಒಂದು ಡೈನೋಸಾರ್ಸ್
ಅವನಿಗೆ ಆ್ಯನಿಮಲ್ಸ್ ಅಂದರೆ ಎಷ್ಟು ಇಷ್ಟ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನನ್ನ ರೆಗ್ಯುಲರ್ ಫಾಲೋವರ್ಸ್ಗೆ. ಅಂದರೆ ತುಂಬ ದೊಡ್ಡ ಆ್ಯನಿಮಲ್ಸ್ ಫ್ರೀಕ್ ಅಂತಲೇ ಹೇಳ್ಬೋದು ಲಕ್ಷಿತ್. ಅವನಿಗೆ ನಮಗೆ ಗೊತ್ತಿಲ್ದಿರೋ ಅಂದರೆ ಲಿಟ್ರಲಿ ಆಲ್ಮೋಸ್ಟ್ ಸಾಮಾನ್ಯ ಜನಗಳಿಗೆ ಗೊತ್ತೇ ಇರಲ್ಲ ಆ ಥರ ಆ್ಯನಿಮಲ್ಸ್ ಹೆಸರೆಲ್ಲ ಗೊತ್ತು, ಮತ್ತು ಅದ್ರದ್ದು ಅವ್ರು ಏನು ಮಾಡ್ತಾರೆ ಅದೆಲ್ಲ ಕಂಪ್ಲೀಟ್ ಹಿಸ್ಟ್ರಿ ಗೊತ್ತು ಅವನಿಗೆ. ಸೊ ಇವಾಗ ಈ ಡೈನೋಸಾರ್ಸಲ್ಲೂ ಅಷ್ಟೇ, ಇಷ್ಟು ನಾವು ಇದೆಲ್ಲನೂ ಒಂದೇ ಥರ ಡೈನೋಸಾರ್ ಅಂತೀವಿ, ಬಟ್ ಈ ಎಲ್ಲ ಡೈನೋಸಾರ್ಸ್ಗೂ ಬೇರೆ ಬೇರೆ ಹೆಸರಿದೆ. ಸ್ಟೆಗಾಸಾರಸ್ ಮತ್ತು ಏನೇನೋ ಇದೆ. ಸೊ ನನಗೂ ಕೂಡ ಅಷ್ಟು ನೀಟಾಗಿ ಗೊತ್ತಿಲ್ಲ, ಬಟ್ ಅವನಿಗೆ ಪ್ರತಿಯೊಬ್ಬರದ್ದು ಹೆಸರು ಗೊತ್ತು, ಅದೇನು ಮಾಡುತ್ತೆ ಅನ್ನೋದು ಗೊತ್ತು. ಆಯ್ತು, ಇವಾಗ ಲಕ್ಷಿತು ಡೈನೋಸಾರ್ಸ್ದು ಅಂದ್ರೆ ಬೇರೆ ಬೇರೆ ಎಲ್ಲ ಇದೆಯಲ್ಲ ಅದೆಲ್ಲ ಹೇಳ್ತಾ ಇದೆ ಇವಾಗ. ನಿಂತ್ಕೊ ಆರಾಮಾಗಿ. ಸರಿ ಸರಿ, ಓಕೆ ಸರಿ. ಒಂದು ಫಸ್ಟ್ ತಗೋತೀನಿ. ಫಸ್ಟ್ ಡೈನೋಸಾರ್ ಯಾವ್ದು ತಗೊಳ್ಳಿ? ಸರಿ ಬಾ, ಇಲ್ಲಿ ಹತ್ರ ಇಲ್ಲಿ ಕಾಣಿಸ್ಬೇಕು ಕ್ಯಾಮ್ರಾದಲ್ಲಿ, ಅಂದ್ರೆ ಇಲ್ಲಿ ಬರ್ಬೇಕು ನೀನು. ಇಲ್ಲಿ ಬಾ, ನೀಲ್ ಡೌನ್ ಮಾಡು, ನೀಲ್ ಡೌನ್. ನೀನು ಅಲ್ಲೇ ನಿಂತ್ಕೊ, ಕಾಣಿಸ್ತೀಯ. ಹಲೋ ಗೈಸ್, ಇದು ನಾನು ಲಕ್ಷಿತು. ನಿಮ್ಗೆ ಗೊತ್ತು ತಾನೆ, ನಾನು ತುಂಬ ಡೈನೋಸಾರ್ಸ್ ಇಷ್ಟ ಅಂತ. ಆಮೇಲೆ ಆನಿಮಲ್ಸ್ ಜೊತೆ ಫಸ್ಟ್ ನಾನು ಸ್ವಲ್ಪ ಹೇಳ್ತೀನಿ ನಿಮ್ಗೆ ಗೊತ್ತಾಗಕ್ಕೆ. ಇದೇನೆ ಫಸ್ಟ್ ಡೈನೋಸಾರಸ್. ಇದು ಸ್ಟೆಗೋಸಾರಸ್. ಈ ಪ್ಲಾಂಟ್ ಈಟರ್ಸ್ಗೆ ಭಯ ಆದ್ರೆ ಅದರ ಜೊತೆ ಹಿಂಗೆ ಪಾಯಿಂಟಿ ಶಾರ್ಪ್ ಪ್ಲೇಸ್ ಇದೆ ತಾನೆ, ಅದ್ರ ಜೊತೆ ಪ್ರೊಟೆಕ್ಟ್ ಮಾಡುತ್ತೆ ಈ ಡೈನೋಸಾರ್ಸ್. ಇದರ ಹೆಸರೇನು? ಸ್ಟೆಗೋಸಾರಸ್. ಓಕೆ, ಇದು ಸ್ಟೆಗೋಸಾರಸ್ ಗೈಸ್. ಇದು ಡೈನೋಸಾರ್ ಅಲ್ಲ, ಇದು ಸ್ಟೆಗೋಸಾರ್. ಓಕೆ, ಇಟ್ಸ್ ಡೈನೋಸಾರ್. ಓಕೆ, ಡೈನೋಸಾರ್ದು ಒಂದು ಸಬ್ ಕ್ಯಾಟಗರಿ. Okay, the second dinosaur is this one. Guys, ಇದು ನಂಗೆ ಗೊತ್ತಿಲ್ಲ. ಇದು ಒಂದು ಚಿಕನ್ ತರ ಒಂದು ಈ ತರ ಇದೆ ಇದು. ಅದೇ ಸ್ಟಿಲ್ ಒಂದು ಡೈನೋಸಾರ್, ತುಂಬಾ ಸ್ಮಾರ್ಟ್. ಅದು ಗೊತ್ತು, ಅದ್ರ ಜೌರ್ ಮೊಟ್ಟೆ ಅಂತ. ಡೇಂಜರ್ ಬಂದ್ರೆ ಎಷ್ಟು ಬೇಗ ಲರ್ನ್ ಬರುತ್ತೆ ಅಂತ ಈ ಡೈನೋಸಾರ್. ಓಕೆ, ಓಕೆ, ಇದ್ರ ಮೊಟ್ಟೆ ಇಲ್ಲಿದೆ ಗೈಸ್. ಇದರ ಮೊಟ್ಟೆನೇ ಅದು ಗ್ರೀನ್ ಕಲರ್. ಇದು ಟೆರಡಾಕ್ಟೈಲ್ ಗೈಸ್. ಇದು ತುಂಬಾ ದೊಡ್ಡ ಹಾರತ್ತೆ. ಚಿಕ್ಕ ಗ್ಯಾಪ್ ಇದ್ರೆ ಒಂದು ಟ್ರೈ ಈ ತರ ಟರ್ನ್ ಮಾಡುತ್ತೆ. ಓಕೆ. ಆಮೇಲೆ ಗ್ಯಾಪ್ ಹೋದ್ಮೇಲೆ ಅದು ವಾಪಸ್ ಅದರ ವೇಯಲ್ಲಿ ಫ್ಲೈ ಮಾಡುತ್ತೆ. ಓಕೆ ಗೈಸ್, ಇದ್ರ ಜೊತೆ ತುಂಬಾ ದೊಡ್ಡ ವಿಂಗ್ಸ್ ಇದೆ ಫ್ಲೈ ಮಾಡಕ್ಕೆ. ಓಕೆ, ನಿಮ್ಗೆ ಕಾಣಿಸ್ತಾ ಇದೆ ಇದು ಈ ಪಾಯಿಂಟಿ? ಇದರ ಬ್ರೇನ್ ನೋಡಿ. ಈ ಪಾಯಿಂಟಿ ಕಲರ್, ಈ ಪಾಯಿಂಟಿ ಕಾಣಿಸ್ತಾ ಇದೆಯಾ ನಿಮ್ಗೆ? ನೋಡಿ, ಈ ಪಾಯಿಂಟಿ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ, ಅದು ಅದ್ರದ್ದು ಬ್ರೇನು. ಚಿಕ್ಕ ಗ್ಯಾಪ್ ಇದ್ರೆ ಅದು ಹಿಂಗ್ ಮಾಡ್ಕೊಂಡು ಫ್ಲೈ ಮಾಡುತ್ತಂತೆ. ಓಕೆ, ಸರಿ. ಇವಾಗ ಇದು ಸರಿ. ಇದು ಅಲ್ಲಿರೋ ಇದು ಸ್ಪೈನೋಸಾರಸ್. ಚೆನ್ನಾಗಿ ನೀರಲ್ಲಿ ಹೋಗ್ಬೋದು. ಇದು ಎಷ್ಟು ತುಂಬಾ ಮೀನ್ ಹಿಡ್ಕೋಬಹುದು ಒಂದ್ ಕೈಯಲ್ಲಿ. ಓಕೆ, ಇದು ಮೀನ್ ಹಿಡಿಯುತ್ತಾ? ಹೌದು. ಓಕೆ. ನೋಡಿ ಗೈಸ್, ಇದು ಇಲ್ಲಿ ನೋಡ್ತಾ ಇದೀರಾ, ಇದು ಸ್ಪೈನೋಸಾರಸ್ ಅಂತ. ಇದು ನೆಕ್ಸ್ಟ್ ಆಂಕಿಲೋಸಾರಸ್. ಇದ್ರ ಜೊತೆ ನೋಡ್ತಾ ಇದ್ದೀರಾ ಈ ದೊಡ್ಡ ಆರ್ಮರು, ಇದ್ರ ಜೊತೆ ಒಂದು ಹ್ಯಾಮರ್ ಇರುತ್ತೆ ಅಂತ ಆಂಕಿಲೋಸಾರಸ್ ಹೇಳ್ತೀವಿ. ಅದೇ ಏನು ಭಯ ಆದ್ರೆ ಎಷ್ಟು ಜೋರಾಗಿ ಹೊಡೆಯುತ್ತೆ ಅಂದ್ರೆ ಇದ್ರ ಜೊತೆ ಫುಲ್ ಡೈನೋಸಾರ್ ಹಲ್ಲೆ ಬಿದ್ದೋಗತ್ತೆ. ಓಕೆ ಗೈಸ್, ಸೊ ಇದೇನದು? ಆಂಕಿಲೋಸಾರಸ್ ಗೈಸ್. ಇದು ಇದ್ರದ್ದು ಹ್ಯಾಮರ್ ತರ ಇರುತ್ತಂತೆ ಹಿಂದೆ ಕಡೆದು. ಓಕೆ, ಆಂಕಿಲೋಸಾರಸ್. ಓಕೆ, ಇದು ಟ್ರೈಸೆರಟಾಪ್ಸ್. ಈ ಟ್ರೈಸೆರಟಾಪ್ಸ್ ಅಜ್ಜೆ ಮೂರು ಏನದು? ಟ್ರೈಸೆರಟಾಪ್ಸ್. ಓಕೆ, ಇದ್ರ ಜೊತೆ 3 ಹಾರ್ನ್ಸ್ ಕಾಣಿಸ್ತಾ ಇದೆ ತಾನೆ. ಅದು ತುಂಬಾ ಸ್ಟ್ರಾಂಗ್ ಆರ್ಮರ್. ಓಕೆ, ಅಜ್ಜೆ ಒಂದ್ ಡೈರೆಕ್ಷನ್ ತಳ್ಕೊಂಡು ಹೋಗ್ಬೋದು ಅದರ ಮೊಟ್ಟೆಯಿಂದ. ಓಕೆ. ನೋಡಿ ಗೈಸ್, ಇದು ಏನ್ ಮಗ್ನಿ? ಇದು ಟ್ರೈಸೆರಟಾಪ್ಸ್. ನಾನು ಬೈ ಚಾನ್ಸ್ ರಾಂಗ್, ಬಟ್ ಇದು ಟ್ರೈಸೆರಟಾಪ್ಸ್. ಓಕೆ ಗೈಸ್. ಓಕೆ, ಇದನ್ನೇ ಇದು ಇದ್ಯಾವುದು ಒಂದು ಡೈನೋಸಾರ್ ನಂಗೆ ರೀಲಿ ಗೊತ್ತಿಲ್ಲ. ಅದೇ ನಂಗೆ ರೀಲಿ ಗೊತ್ತು ಅಂದ್ರೆ ಇದ್ರ ಜೊತೆ ಜಾಯಿಂಟ್ ಸ್ಪೈಕ್ಸ್ ಇರುತ್ತೆ. ತುಂಬಾ ಫಾಸ್ಟ್ ಇದು. ಓಕೆ, ಬೈಟ್ ಎಷ್ಟು ತುಂಬಾ ಸ್ಟ್ರಾಂಗ್ ಬೈಟ್ ಮಾಡ್ತಾ ಇದು. ಓಕೆ,
ಹೆಂಗೆ ಅಂದ್ರೆ ಅಲ್ಲೇ ನಿಂತ್ಕೊಂಡಿರುತ್ತೆ, ಎಲ್ಲಿ ನಿಂತ್ಕೊಂಡಿರುತ್ತೆ ಹಂಗೆ ಒಂದು ಜಾಯಿಂಟ್ ಜಂಪ್ ಮಾಡ್ತಾ ಪ್ರೆಡೆಟರ್ಸ್ ಮೇಲೆ. ಪ್ರಿಡೇಟರ್ಸ್ ಮೇಲೆ ಜಾಯಿಂಟ್ ಆಗಿ ಜಂಪ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಬೈಟ್ ಮಾಡುತ್ತಂತೆ. ಸೊ ಇದ್ರ ಹೆಸರು ನನ್ನ ಮಗನಿಗೆ ರೀಲಿ ಗೊತ್ತಿಲ್ಲ, ಬಟ್ ರೀಲಿ ಏನೆಲ್ಲ ಗೊತ್ತು, ಫೀಚರ್ಸ್ ಗೊತ್ತು. ಓಕೆ, ಥ್ಯಾಂಕ್ ಯು ಲಕ್ಷಿತ್ ಅವರೇ, ತುಂಬ ಚೆನ್ನಾಗಿ. ಕ್ಯಾನ್ ಯು ಪ್ಲೀಸ್ ಸಿ ಟು ದ ಕ್ಯಾಮ್ರಾ? ಸೊ ಎಸ್, ಹಿ ಹ್ಯಾಸ್ ಡನ್ ವೆರಿ ವೆಲ್. ತುಂಬ ಚೆನ್ನಾಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಲ್ಲನೂ ಕಲ್ತ್ಕೊಳ್ಳಿ. ಈ ಕ್ಲಾಪ್ ಮಾಡು ಸಿಂಬಾ ಅಣ್ಣಗೋಸ್ಕರ. ಇವಾಗ ನಮ್ಮ ಸಿಂಬಾನು ಹೇಳ್ತಾರೆ. ಸಿಂಬಾ ನಿಮ್ಗೆ ಏನೇನು ಗೊತ್ತು? ನಮ್ಗೇನು ಗೊತ್ತಿಲ್ವಂತೆ. ಸ್ವಲ್ಪ ಹೇಳ್ಕೊಡ್ತೀನಿ. ಬಾ ಮಗ್ನೇನೆ, ನಿಂಗೊಂದು ಮುಟ್ಟೆ ಕೊಡ್ತೀನಿ, ಬಾಳೆ ಬೊಂಗೋಳಿ ಬಿಳ್ಬಿಳು. ಸರಿ ಅನ್ನೋದು ಹೇಳ್ತೀನಿ. ಅಮ್ಮ ಇನ್ನೊಂದ್ಸತಿ ಇನ್ನೊಂದು ವಿಡಿಯೋ ಇವಾಗ ನಡಿ ಓದ್ಕೊಳ್ಳೋಣ. ಅಮ್ಮ ಪ್ಲೀಸ್. ಚಿನಿ ಇನ್ನೊಂದು ವಿಡಿಯೋದಲ್ಲಿ ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳ್ಬಿಟ್ರೆ ಎಲ್ಲರಿಗೂ ಬೋರ್ ಆಗ್ಬಿಡುತ್ತೆ. ಓಕೆನಾ? ಸಾಕು ಮಗ್ನೆ, ನೀನ್ ಜಾಸ್ತಿ ಟ್ಯಾಲೆಂಟ್ ಇದೆ ಅಂತ ಅನ್ಕೊಬಿಡ್ತಾರೆ. ಆಮೇಲೆ ಸುಮ್ಮನೆ ನಿನ್ ದೃಷ್ಟಿ ಆಗ್ಬಿಟ್ರೆ ನನ್ನ ಮಗು ದೃಷ್ಟಿ. ಹಾಗೂ ಮನೆ ಕೆಲಸ ಏನು ನಡೀತಾ ಇದೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಮನೆ ಕೆಲಸ ಇವಾಗ ನೋಡ್ಬೋದು, ಪ್ಲಾಸ್ಟಿಂಗ್ದು ಎಲ್ಲ ನಡೀತಾ ಇದೆ. ಆಲ್ಮೋಸ್ಟ್ ಪ್ಲಾಸ್ಟಿಂಗ್ ಕೂಡ ಮುಗೀತು. ಸೊ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ. ಸೊ ಪ್ಲಾಸ್ಟಿಂಗ್ ಬಂದು ಎಲ್ಲ ಫ್ಲೋರ್ಸ್ದು ಮಾಡ್ಕೊಂಬರ್ತಾ ಇದ್ದಾರೆ. ಫಸ್ಟು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಫುಲ್ ಪಾರ್ಕಿಂಗ್ ಏರಿಯಾ ಏನ್ಬಿಟ್ಟಿದ್ದೀವಿ, ಅಲ್ಲಿ ನೀಟಾಗಿ ಪ್ಲಾಸ್ಟಿಂಗ್ ಮಾಡ್ಕೊಂಡು ಇವಾಗ ಇದು ಫಸ್ಟ್ ಫ್ಲೋರಲ್ಲಿ ಪ್ಲಾಸ್ಟಿಂಗ್ನ ಮಾಡ್ತಾ ಇದ್ದಾರೆ. ಸೊ ಪ್ಲಾಸ್ಟಿಂಗ್ ಗೋಡೆ ಎಲ್ಲ ಫುಲ್ ಕಟ್ಟಿದಾಯಿತು. ಇವಾಗ ಪ್ಲಾಸ್ಟಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೂ ಯಾವಾಗ ಮನೆಗೆ ಶಿಫ್ಟ್ ಆಗೋದು ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ದೀರಿ. ಸೊ ಮನೆಗೆ ಶಿಫ್ಟ್ ಆಗೋಕ್ಕೆ ಇನ್ನೂ ಕೆಲವೊಂದು ತಿಂಗಳುಗಳು ಬೇಕು. ಬಿಕಾಸ್ ಇನ್ನೂ ಕೆಲಸ ಏನು ಕಂಪ್ಲೀಟ್ ಆಗಿಲ್ಲ, ಸಿವಿಲ್ ವರ್ಕ್ಸ್ ಇನ್ನೂ ತುಂಬ ನಡೀತಾ ಇದೆ. ಸೊ ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಇಂಟೀರಿಯರ್ಸಿಗೆ ನಾವು ಹೋಗಿಲ್ಲ. ಸೊ ಇದೆಲ್ಲ ಕಂಪ್ಲೀಟ್ ಆದಮೇಲೆ ನಾವು ಶಿಫ್ಟ್ ಆಗೋದು. ಸೊ ಫೈನಲಿ ನಾನು ಪ್ಲಾಸ್ಟಿಂಗ್ ನೋಡೋಕ್ಕೆ ಅಂತ ಬಂದಿದ್ದೀನಿ. ಪ್ಲಾಸ್ಟಿಂಗ್ ಆಲ್ರೆಡಿ ಒಂದು ವೀಕಿಂದ ಸ್ಟಾರ್ಟ್ ಆಗಿದೆ. ಇಕೋ ಬರ್ತಿದೆಯಾ? ಇಲ್ಲ ಅಲ್ವಾ? ಗಾಳಿ ಸ್ವಲ್ಪ ಜೋರಾಗಿ ಬೀಸುತ್ತೆ. ಸೊ ಇದು ಮನೆ ನಮ್ಮದು ಹಿಂಗಿರೋದ್ರಿಂದ ಫುಲ್ ಗಾಳಿನೇ ಅನಿಸುತ್ತೆ. ಆ್ಯಂಡ್ ಈಸ್ ಪ್ಲಾಸ್ಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕೆಳಗಡೆ ಪಾರ್ಕಿಂಗ್ ಪ್ಲಾಸ್ಟಿಂಗ್ ಮುಗೀತು. ಆ್ಯಂಡ್ ಇವಾಗ ನಂದು ಮನೆ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತಿಂದ. ಸೊ ಮಾಸ್ಟರ್ ಬೆಡ್ರೂಮಲ್ಲಿ ಅಲ್ಲ, ಗೆಸ್ಟ್ ಬೆಡ್ರೂಮಿಂದ ಅಂದರೆ ದೇವಮೂರೆಯಿಂದ ಸ್ಟಾರ್ಟ್ ಮಾಡಬೇಕಲ್ಲ. ಆಲ್ಮೋಸ್ಟ್ ಹಾಫ್ ಮುಗ್ದೋಗ್ಬಿಟ್ಟಿದೆ ಗೋಡೆ ಮತ್ತು ಸೀಲಿಂಗ್ ಎಲ್ಲ. ಇವತ್ತು ಕಂಪ್ಲೀಟ್ ಮಾಡಿಬಿಡ್ತಾರಂತೆ ಆ ರೂಮ್ದು. ಸೊ ಆ್ಯಂಡ್ ನಾನು ಇವಾಗ ನಮ್ಮ ಫ್ಲೋರಲ್ಲಿ ಇದ್ದೀನಿ. ನಮ್ದು ಇನ್ನೂ ಗ್ರಿಲ್ ಫಿಟ್ಟಿಂಗ್ ಆಗಿಲ್ಲ. ಸೊ ಇವತ್ತು ಒಂದು ಗ್ರಿಲ್ ಫಿಟ್ಟಿಂಗ್ ಮಾಡ್ಕೊತಾರೆ. ಸೈಡ್ ಬೈ ಸೈಡ್ ಎಲ್ಲ ಕೆಲಸನೂ ನಡೀತಾ ಇದೆ. ಒಂಥರ ಖುಷಿ ಆಗ್ತಿದೆ ಮತ್ತು ತುಂಬ ಜಾಸ್ತಿ ಎಕ್ಸೈಟೆಡ್. ಇವಾಗಂತೂ ಕನಸಲ್ಲೂ ಬರೀ ಹೆಂಗೆ ಅನಿಸುತ್ತೆ ಅಂದರೆ, ಕನಸಲ್ಲೂ ನಮ್ಮ ಮನೆಯೇ ಬರುತ್ತೆ. ಓಕೆ, ಈ ಥರ ಪ್ಯಾಟರ್ನ್, ಈ ಥರ ಡಿಸೈನ್ ಮಾಡಿಸ್ಕೊಂಡು ನಮ್ಮ ಮನೆಯಲ್ಲಿ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಯಾವಾಗ ಫೈನಲಿ ಯಾವಾಗ ಗೃಹ ಪ್ರವೇಶ ಆಗಿ ನಮ್ಮ ಮನೆಗೆ ಬರ್ತೀವಿ ಅನ್ನೋ ಥರ ಫೀಲ್ ಆಗ್ತಿದೆ. ಆ್ಯಂಡ್ ಸೇಸ್ ಬನ್ನಿ ನಮ್ಮ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ನಮ್ಮ ಮಾಸ್ಟರ್ ಬೆಡ್ರೂಮಲ್ಲಿದ್ದೆ ಆಗಲೇ. ಸೊ ದೊಡ್ಡ ಬಾಲ್ಕನಿ ಬೇಕು ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಗ್ಲ ಡೋರ್ನ ಇಡ್ಸ್ಕೊಂಡಿದ್ದೀವಿ. ಚೆನ್ನಾಗಿ ಲೈಟ್ ಗಾಳಿ ಎಲ್ಲ ಸಕ್ಕದಾಗಿ ಬರಬೇಕು ಅಂತ ಹೇಳ್ಬಿಟ್ಟು. ವೈಟ್ ಕೂಲ್ ನೋಡಿ ಎಷ್ಟು ಬಂದ್ಬಿಟ್ಟಿದೆ ಅಂದರೆ ನನಗೆ ಇನ್ನೂ ಇಷ್ಟು ಚಿಕ್ಕ ಏಜಿಗೆ ಎಷ್ಟೊಂಥರ ಬಂದಿದೆ ಅನಿಸುತ್ತೆ. ಆ್ಯಂಡ್ ಇದು ನಮ್ಮ ಬಾಲ್ಕನಿ ಗೈಸ್, ನಮ್ಮ ಬಾಲ್ಕನಿ. ಇದು ಪ್ರಾಬ್ಲಿ ನಾವು ಈ ಬಾಲ್ಕನಿನ ತುಂಬ ಜಾಸ್ತಿ ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ನಮ್ಮದು ಒಂದು ಹಾಲಲ್ಲೇ ಅಷ್ಟು ದೊಡ್ಡ ಬಾಲ್ಕನಿ ಇರೋದ್ರಿಂದ ನಾನಂತೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಲ್ಲಿ. ಆ್ಯಂಡ್ ನನ್ನ ಫೇವ್ರೆಟ್ ಕಾರ್ನರ್ ಆಫ್ ದ ಹೌಸ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಬಿಕಾಸ್ ಪ್ರಾಬ್ಲಿ ನಾನು ಅಲ್ಲೇ ಕೂತ್ಕೊಂಡು ಎಡಿಟಿಂಗ್ ಎಲ್ಲ ಅಲ್ಲೇ ಕೂತ್ಕೊಂಡು ಮಾಡ್ತೀನಿ ಅನಿಸುತ್ತೆ. ಸೊ ಇದು ನಮ್ಮ ಕಿಡ್ಸ್ ಬೆಡ್ರೂಮ್. ಟನ್ ಹೋಮ್ ಟೂರ್ ತೋರಿಸಿ ಅಂತ ನೀವು ಹೇಳಂಗೆ ಇಲ್ಲ, ಇವಾಗಲೂ ಆಲ್ಮೋಸ್ಟ್ ಎಲ್ಲ ಹೋಮ್ ಟೂರ್ ಮಾಡಿಬಿಡ್ತಿದ್ದೀನಿ ನಾನು. ಇದು ನನ್ನ ಫೇವ್ರೆಟ್ ಸ್ಪೇಸ್. ಇದು ನಮ್ಮ ರಾಣಿ ಹಾಯ್ ಹೇಳು ಬಾ ಇಲ್ಲಿ. ರಾಣಿ ಇಲ್ಲಿ ನೋಡಿ, ಇಲ್ಲಿ ಹಾಯ್ ಹೇಳು. ರಾಣಿ ಇಲ್ಲಿ ನೋಡಿ, ಇಲ್ಲಿ ರಾಣಿ ಇಲ್ಲಿ ನೋಡಿ. ಸೊ ಇದು ನಮ್ಮ ರಾಣಿ. ಬಂದ ತಕ್ಷಣ ಬಂದ್ಬಿಡುತ್ತೆ ಓಡಿ. ಬಿಸ್ಕೆಟ್ ಬೇಕಾ ಈಗ? ಹಾಂ ನೋಡಿ, 2 ಪ್ಯಾಕೆಟ್ ತಂದಿದ್ದೆ, 1 ಪ್ಯಾಕೆಟ್ ಖಾಲಿ ಆಯಿತು. ಇವಾಗ ಇನ್ನೊಂದು ಪ್ಯಾಕೆಟ್ ಬೇಕು ನೋಡ್ತಾವಳೆ. ಕೊಡ್ತೀನಿ ಬಾ. ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲೇ ಫಾಲೋ ಮೀ. ಸೊ ನಾನು ಒಬ್ಬಳೇ ಬಂದ್ರೂ ಭಯ ಪಡೋಷ್ಟು ಏನೂ ಇಲ್ಲ. ಬಿಕಾಸ್ ನಮ್ಮ ರಾಣಿ ಇದ್ದಾಳೆ ಪ್ರೊಟೆಕ್ಷನ್ಗೆ. ಆ್ಯಂಡ್ ಇದು ನಮ್ಮ ಕಿಚನ್, ಡೈನಿಂಗ್, ಅದು ಇದು ಎಲ್ಲ ಕಂಪ್ಲೀಟ್ ಆದಾಗ ನೋಡೋಕ್ಕೆ ಚೆನ್ನಾಗಿರುತ್ತೆ ಗೈಸ್ ಈ ಮನೆ ಅಲ್ವಾ. ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಈ ವಿಡಿಯೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಅಂತ. ಸೀರಿಯಸ್ಲಿ ಆದಷ್ಟು ಬೇಗ ಶೇರ್ ಮಾಡ್ಕೋತೀವಿ. ಆ್ಯಂಡ್ ಇದು ಬಂದು ನಂದು ಮನೆ. ಆಲ್ಮೋಸ್ಟ್ ಎಲ್ಲ ಮನೆಯೂ ಸಿಮಿಲರೇ ಅನಿಸುತ್ತೆ, ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಸ್ಪೆಷಲಿ ಮಾಸ್ಟರ್ ಬೆಡ್ರೂಮ್ಸ್ ಎಲ್ಲರದು ಸ್ವಲ್ಪ ಚೇಂಜ್ ಇರೋದ್ರಿಂದ ಒಂದು ಸ್ವಲ್ಪ ಡಿಫ್ರೆನ್ಸ್ ಅಂತ ಅನಿಸುತ್ತೆ. ನಂದು ಈ ರೂಮ್ ನೋಡಿ ಸಖತ್ತು ದೊಡ್ಡದು, ತುಂಬ ದೊಡ್ಡ ರೂಮು. ಅಲ್ಲಿ ಅವಳ ಬಾತ್ರೂಮ್ದು ವಾಟರ್ ಪ್ರೂಫಿಂಗ್ ನಡೀತಾ ಇದೆ. ಬಿಕಾಸ್ ನಂದು ಮನೆ ಫಸ್ಟ್ ಪ್ಲಾಸ್ಟ್ರಿಂಗ್ ಆಗೋದು.
ಮಾಡಬೇಕಾದ್ರೆ ಒಳಗಡೆ ಮಾಡಬೇಕಾದ್ರೆ ಕೆಳಗಡೆಯಿಂದ ಮೇಲ್ಗಡೆಗೆ ಮಾಡ್ಕೊಂಡು ಹೋಗ್ತಾರೆ, ಆಮೇಲೆ ಹೊರಗಡೆ ಮಾಡಬೇಕಾದ್ರೆ ಮೇಲ್ಗಡೆಯಿಂದ ಕೆಳಗಡೆ ಮಾಡ್ಕೊಂಡು ಬರ್ತಾರೆ. ಸೊ ನಾನೊಬ್ಬಳೇ ಬಂದಿದ್ದೀನಿ, ಪುನೀತ್ ಆಫೀಸ್ಗೆ ಹೋಗಿದ್ದಾರೆ ಆ್ಯಂಡ್ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ಸೊ ಇವತ್ತು ಅಂದರೆ ನಾವು ಈ ಥರ ಏನು ಹೇಳ್ತಾರೆ ಡೇಸ್ನ ಡಿಸ್ಟ್ರಿಬ್ಯೂಟ ಅದೇನಂತಾರೆ ಅದನ್ನ ಡಿವೈಡ್. ಸೊ ನಾವು ಡೇಸ್ನ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. 2 days ನಾವು, 2 days ಪುನೀತ್, 2 days ನಂದು, ಆ ಥರ. ಸೊ 2 days ನಾವು, 2 days ಅರುಣ್ ಮತ್ತು ಲಚ್ಚು, 2 days ಪುನೀತು, ಆ ಥರ. ಸೊ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಕೂತ್ಕೋ ಕೂತ್ಕೋ ಕೂತ್ಕೋ. ಸೊ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾಯಿಗಳು ಅಂದರೆ ಒಂದು ಸ್ವಲ್ಪ ಭಯನೇ, ಬಟ್ ಇವಳು ಒಬ್ಬಳೇ ಇಷ್ಟು ಕ್ಲೋಸಲ್ಲಿ ಬರೋದು. ಬಾ ನೀವು ಹಾಕ್ತೀನಿ, ಇವಳಿಗೆ ಹೊಟ್ಟೆ ಸಿಗ್ತದೆ, ಹಿರಿ ಫಸ್ಟ್ ಹಾಕ್ಬಿಡ್ತೀನಿ. ಸೊ ಡೈಲಿ ಬಂದು ಒಬ್ಬೊಬ್ರು ಒಂದು 3-4 ರೌಂಡ್ ಹೊಡೆದ್ಬಿಟ್ಟು ಹೋಗಬೇಕು. ಪುನೀತ್ ಸಂಜೆ ಬರ್ತಾರೆ, ನಾನು ಇವಾಗ ಬೆಳಗ್ಗೆ ಬಂದಿದ್ದೀನಿ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದೀನಿ. ಸೊ 12 o'clock ಅಷ್ಟರಲ್ಲಿ ನಾನು ಇಲ್ಲಿಂದ ಹೊರಡ್ತೀನಿ, ಸಿಂಹನ ಪಿಕ್ ಮಾಡಿ, ಮತ್ತು ನನ್ನ ರೂಟೀನ್ ಆ್ಯಸ್ ಯೂಶ್ವಲ್ ಮನೇಲಿ ಅದೇ ರೂಟೀನ್ನ ಕಂಟಿನ್ಯೂ ಮಾಡೋದು. ಸೊ ಅವರಿಬ್ರು ಸ್ಕೂಲಿಗೆ ಕಳಿಸಿ ಒಂದು ಚಿಕ್ಕ ಪುಟ್ಟ ಕೆಲಸ ಅಂದರೆ ಬಟ್ಟೆ ಒಣಗಾಕಬೇಕಿತ್ತು, ಅದನ್ನೆಲ್ಲ ಒಣಗಾಕಿ, ಬಿಕಾಸ್ ತುಂಬ ಮಳೆ. ಇವತ್ತಿನ ಡೇಟ್ ಏನು ಗೊತ್ತಾ, 3rd September 2025 ನಾನು ಈ ವ್ಲಾಗ್ನ ಮಾಡ್ತಾ ಇರೋದು. ನಿಜ ಈ ವ್ಲಾಗ್ ಯಾವತ್ತು ಪೋಸ್ಟ್ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ, ಬಿಕಾಸ್ ನಾವೇಂತಕ್ಕೆ ಸ್ಟಾರ್ಟಿಂಗೇ ಶೇರ್ ಮಾಡ್ತಾ ಇಲ್ಲ ಅಂದರೆ ಒಂದು ಗಾದೆ ಇದೆ ಗೊತ್ತಾ ನಿಮಗೆ, ಡೋಂಟ್ ಮೇಕ್ ಇಟ್ ಪಬ್ಲಿಕ್ ಅಂಟಿಲ್ ಇಟ್ ಇಸ್ ಪರ್ಮನೆಂಟ್ ಅಂತ. ಸೊ ಕಂಪ್ಲೀಟಾಗಿ ಇದು ನಮ್ಮದು ಪರ್ಮನೆಂಟ್ ಅಂದರೆ ಪರ್ಮನೆಂಟ್ ಇದೆ ಇವಾಗಲೂ, ಇಲ್ಲ ಅಂತ ಅಲ್ಲ, ಬಟ್ ಸ್ಟಿಲ್ ಬೇಡ ಇವಾಗಲೇ ಈ ಥರ ಪಬ್ಲಿಕ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಡಿಲೇ ಮಾಡ್ತಾ ಇರೋದು. ಐ ಹೋಪ್ ಪ್ರತಿಯೊಬ್ಬರು ಅರ್ಥ ಮಾಡ್ಕೊತಾರೆ ಅಂತ. ಸ್ಪೆಷಲಿ ಮನೆ ಕಟ್ಟೋರಿಗೆ ಗೊತ್ತಿರುತ್ತೆ ಅದರದ್ದು ಕಷ್ಟ ಏನು. ಆ್ಯಂಡ್ ಹೌದು ಅಂತ ತುಂಬ ಜನ ನಮ್ಗೆ ಹೇಳಿದ್ದಾರೆ ಬೇಡ ಇಷ್ಟು ಬೇಗ, ಮತ್ತು ತುಂಬ ಕಡಿಮೆ ಜನಕ್ಕೆ ಗೊತ್ತಿರೋದು ನಾವು ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು ಅಂತ ಹೇಳಿಬಿಟ್ಟು. ನಿಜ ಹೇಳಬೇಕು ಅಂದರೆ ಒಂದು 30-40 ಮೆಂಬರ್ಸ್ ಪ್ರಾಬ್ಲಿ ಇಷ್ಟೇ ಜನಕ್ಕೆ ಗೊತ್ತಿರೋದು, ಅದಕ್ಕಿಂತ ಜಾಸ್ತಿ ಯಾರಿಗೂ ಗೊತ್ತಿಲ್ಲ. ನಾವು ಕೂಡ ಜಾಸ್ತಿ ಯಾರ ಹತ್ರನೂ ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗಿಲ್ಲ. ಸೊ ಎಸ್, ಆ್ಯಂಡ್ ಬಟ್ ಈ ವ್ಲಾಗ್ನ ಪಬ್ಲಿಕ್ ಮಾಡಬೇಕಾದ್ರೆ ಪ್ರಾಬ್ಲಿ ಆಲ್ಮೋಸ್ಟ್ ಇನ್ನೂ ತುಂಬ ಕೆಲಸ ಆಗಿರುತ್ತೆ. ಸೊ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್, ಬಿಕಾಸ್ ತುಂಬ ಜನ ತುಂಬ ಗುಡ್ ವಿಶಸ್ನ ಹೇಳಿದ್ರಿ. ಆದಷ್ಟು ಬೇಗ ನೀವು ಕೂಡ ಮನೆ ಕಟ್ಟಿಸ್ತೀರಾ ಆ ಥರ ಎಲ್ಲ ತುಂಬ ಗುಡ್ ವಿಶಸ್. ಲೈಕ್ ಆಲ್ಮೋಸ್ಟ್ ನಾವು ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯಿಂದನೂ ಆ ಥರ ಬರ್ತಾಯಿತ್ತು. ಆ್ಯಂಡ್ ಪ್ರಾಬ್ಲಿ ನಿಮ್ಮ ಒಂದು ಬ್ಲೆಸ್ಸಿಂಗ್ ಕೂಡ ಇದಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಆ್ಯಂಡ್ ಬನ್ನಿ, ಆ್ಯಂಡ್ ಇನ್ನೊಂದೇನು ಗೊತ್ತಾ ನಿಮಗೆ, ನಡೀಲಿ, ನಾನು ನಂದು ಮನೇಲಿ ಕೂತಿದ್ದೀನಿ ಆಯಿತಾ, ಅಲ್ಲಿ ಆಪೋಸಿಟಲ್ಲಿ ಅಲ್ಲೊಂದು ದೇವಸ್ಥಾನ, ಅಲ್ಲಿ ನಿಮಿಷ ಇದು ಇದು ಸೊ ಈ ದೇವಸ್ಥಾನ ಕಾಣಿಸ್ತಿದೆ. ಇಲ್ಲೊಂದು ದೇವಸ್ಥಾನ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಪ್ರಾಬ್ಲಿ ನಾವು ಈ ಮನೆಗೆ ಬರೋ ಅಷ್ಟರಲ್ಲಿ ಆ ದೇವಸ್ಥಾನವೂ ಕೂಡ ಮುಗ್ದಿರುತ್ತೆ ಅನ್ಕೋತೀನಿ ಕನ್ಸ್ಟ್ರಕ್ಷನ್ ಎಲ್ಲ. ಸೊ ವೆಂಕಟೇಶ್ವರನ ದೇವಸ್ಥಾನ ಅಂತ ಒಬ್ಬರು ಹೇಳ್ದಂಗೆ ನಂಗೆ ನೆನಪಿದೆ, ಬಟ್ ಇನ್ನೂ ಕರೆಕ್ಟಾಗಿ ನನಗೂ ಗೊತ್ತಿಲ್ಲ ಯಾವ ದೇವಸ್ಥಾನ ಅಂತ. ಬಟ್ ಚೆನ್ನಾಗಿ ಅನಿಸುತ್ತೆ, ನಮ್ಮ ಮನೆ ಮುಂದೆನೇ ದೇವಸ್ಥಾನ ಇರೋದ್ರಿಂದ ಒಂಥರ ಪೀಸ್ಫುಲ್ ಅನಿಸುತ್ತಲ್ವ ನಮ್ಮ ಮನೇಲಿ ನಾವು ಕೂತ್ಕೊಂಡಾಗ, ಚೆನ್ನಾಗಿ ಅನಿಸುತ್ತೆ. ಇದು ನಂದು ಮನೆ ಗೈಸ್, ನಂದು ಮನೆ ಕಿಡ್ಸ್ ಬೆಡ್ರೂಮಲ್ಲಿ ಕೂತಿದ್ದೀನಿ. ಸೊ ಬೇಸಿಕಲಿ ಇದು ನನ್ನ ಮಗನ ರೂಮ್, ಯಾಕಂದರೆ ಅವನು ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾನೆ. ಇದು ನನ್ನ ರೂಮ್, ನಂದು ಹೇಳ್ಬಿಟ್ಟಿದ್ದಾನೆ ನಂಗೆ ಇಲ್ಲಿ ಒಂದು TV ಹಾಕ್ಸ್ಕೊಡು, ನಾನು ಇಲ್ಲಿಗೊಂದು ಬೆಡ್ ಹಾಕ್ಸ್ಕೊಡು, ಇಲ್ಲಿ ಸ್ಟಡಿ ಟೇಬಲು, ಆ ಥರ ಎಲ್ಲ ಹೇಳ್ಬಿಟ್ಟಿದ್ದಾನೆ ಆಲ್ರೆಡಿ. ಸೊ ಗೈಸ್ ನಂದು ನಮ್ಮ ಮನೆಗೆ ಬಂದಿದ್ದಾಳೆ. ಯಾಕೆ ಬಂದಿದ್ದೀಯ ನಮ್ಮ ಮನೆಗೆ? ನೀವಂತೂ ನಿಮ್ಮ ಮನೆಗೆ ಬರ್ತಾ ಇಲ್ಲ, ಅದಕ್ಕೆ ನಾನೇ ಬರೋಣ ಅಂತ. ಇದು ನೋಡಿ ನನ್ನ ಮನೆ, ಪ್ಲಾಸ್ಟಿಂಗ್ ನಡೀತಾ ಇದೆ. ನಮ್ಮ ಮನೆ ಪ್ಲಾಸ್ಟಿಂಗು ಸಂಡೇ ಅಷ್ಟೊಂದು ಮುಗಿಸ್ತಾರೆ ಪ್ಲಾಸ್ಟಿಂಗ್ ಪೂರ್ತಿ ಅಲ್ಲ, ಈ ಮನೆದು. ಅದೇ ಈ ಮನೆದೇ ಹೇಳ್ತಾ ಇರೋದು, ಈ ಮನೆದೇ ಹೇಳ್ತಾ ಇರೋದು. ಕೆಳಗಡೆ 2 floor ಆಗಿದೆ, ಆಚೆ ಕಡೆ ಪ್ಲಾಸ್ಟಿಂಗ್ ಕಂಪ್ಲೀಟ್ ಆಗಿ ಪೆಂಡಿಂಗ್ ಇದೆ. ಸೊ ಇವಾಗ 3rd floor ಪ್ಲಾಸ್ಟಿಂಗ್ ನಡೀತಾ ಇದೆ. ಸೊ ಚೆನ್ನಾಗಿ ಕೆಲಸ ನಡೀತಾ ಇದೆ, ಬೈ ಗಾಡ್ ಗ್ರೇಸ್ ಎಲ್ಲ ನಡೀತಾ ಇದೆ. ನೀನು ಇವಳು ಫಸ್ಟ್ ಟೈಮ್ ಪ್ಲಾಸ್ಟಿಂಗ್ ಅಂದ್ರೆ ಫಸ್ಟ್ ಟೈಮ್ ನೋಡೋದು. ನಿನ್ ಮನೇನ ನಾನು ಎಷ್ಟು ನೋಡಿದ್ದೀನಿ ಗೊತ್ತಾ ಪ್ಲಾಸ್ಟಿಂಗ್? ಎಲ್ಲಕ್ಕಿಂತ ಜಾಸ್ತಿ ಎಲ್ಲರ ಮನೇನು ನಾನೇ ನೋಡಿದ್ದೀನಿ. ಗುಡ್ ನೀನು. ನಾನು ಲಿಟ್ರಲಿ ಆಟೋ ಚಾರ್ಜ್ ಹಾಕಿ ಬರೋದು ನೋಡೋದು ಹೋಗೋದು, ಹಾಕಿ ಬರೋದು ನೋಡೋದು ಹೋಗೋದು, ಅದೇ ಕತೆ ಆಗೈತೆ ನಮಗೆ.
ಮತ್ತು ಇವಾಗ ಸ್ವಲ್ಪ ದಿವಸ ಬಿಟ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಅಷ್ಟರಲ್ಲೇ ನಮ್ಮ ಮನೆ ಪ್ಲಾಸ್ಟಿಂಗು ಕೂಡ ಬಂದಾಯಿತು. ಸೊ ನಾನು ಅಂದರೆ ಸ್ಟಾರ್ಟ್ ಮಾಡಿದಾಗ ನಂದು ಮನೆ ಪ್ಲಾಸ್ಟಿಂಗ್ ನಡೀತಾ ಇತ್ತು. ಇವಾಗ ಆಲ್ಮೋಸ್ಟ್ ನಮ್ಮ ಮನೆ ಪ್ಲಾಸ್ಟಿಂಗ್ನ ಶೇರ್ ಮಾಡ್ತಾ ಇದ್ದೀನಿ. ಲಚ್ಚು ಮನೆ ಪ್ಲಾಸ್ಟಿಂಗ್ ಅವಳು ಶೇರ್ ಮಾಡ್ತಾಳೆ, ನಿಮಗೆ ಗೊತ್ತಾಗುತ್ತೆ. ಹಾಗೂ ಇಲ್ಲಿ ನೋಡಿದ್ರೆ ದೇವ್ರ ಮನೆ ಪ್ಲಾಸ್ಟಿಂಗ್ ಮಾಡ್ತಾ ಇದ್ದಾರಲ್ಲ, ಸೊ ದೇವ್ರ ಮನೇಲಿ ಬಂದು ನಾನು ಭೂವರ ಸ್ವಾಮಿದು ಇಟ್ಕೆನ ಕೊಡಿಸಿದ್ದೆ. ಆ್ಯಕ್ಚುಲಿ 3 ಫ್ಲೋರಲ್ಲಿ ದೇವ್ರ ಮನೆಯಲ್ಲೇ ಭೂವರ ಸ್ವಾಮಿ ಇಟ್ಕೆನ ಕೊಡಿಸಿರೋದು ನಾವು. ಸೊ ನನಗೇನಪ್ಪ ಇತ್ತು ಅಂದರೆ ಅದು ಕವರ್ ಮಾಡಬಾರ್ದು, ಅದು ಪ್ಲಾಸ್ಟಿಂಗಲ್ಲಿ ಕವರ್ ಆಗಬಾರ್ದು, ಅದು ಹಾಗೆ ನ್ಯಾಚುರಲಾಗಿ ನಾನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರು ಕವರ್ ಮಾಡಿಬಿಟ್ಟಿದ್ರು. ನಿಮ್ಮನೇಲಿ ಲಚ್ಚು ಮನೇಲಿ ಇನ್ನೊಂದು ಚೂರು ಮೇಲ್ಗಡೆ ಅಲ್ಲಿ वो ना इधर था, इधर था ಈಗ ಓಪನ್ ಮಾಡ್ಬೇಕದ್ನ ನಾನು ಮಾಡ್ತಾ ಇಲ್ಲ. ಅದಕ್ಕೆ ಏನು ಅದು ಓಪನೇ ಇರುತ್ತೆ, ಹಂಗೆ ಅದಕ್ಕೆ ಹಂಗೆ ಪೂಜೆ ಬೇಡವಾ? ನಾನು ಒಂದು ಇಟ್ಕೆ ತಗೋಬರ್ತೀನಿ ಸಪ್ರೇಟ್. ನನ್ನ ಮನೆಗೆ ಅಂತ ಹಾಕ್ಸಿರೋ ಇಟ್ಕೆ ಅಲ್ವಾ, ಆ ಮೂಳೆನ ಯಾವಾಗಲೂ ನಾನು ಪೂಜೆ ಮಾಡ್ತೀನಿ. ನಡಿ, ನಂಗೆ ಲೇಟ್ ಆಗುತ್ತೆ ಕಣೆ, ನೀನು ಹೋಗ್ತೀರಂದ್ರೆ. ಓಕೆ ಗೈಸ್, ಸೊ ಫೈನಲಿ ನಮ್ಮ ಮನೆ ಪ್ಲಾಸ್ಟಿಂಗ್ ನಡೀತಾ ಇದೆ. ನಮ್ಮ ಮನೇಲಿ ಎಷ್ಟು ಬೆಳಕಿದ್ರೆ ಕಣ್ಬೇಕಾಯ್ತಲ್ಲ ನೋಡಿ. ಹಾಂ, ಸೊ ಫೈನಲಿ ಹೆಂಗೆ ಕಾಣಿಸ್ತಾ ಇದೀವಿ ನೋಡಿ. ಮನೆ ಕಟ್ಟೋರೆಲ್ಲ ಹಿಂಗೆ ಕಾಣಿಸ್ತಾರೆ ಅಲ್ವಾ? ನೀನು ಕಾಣ್ತಿದ್ದೆ, ನಾನಲ್ಲ. ನೀನೇನು ಭಾರಿ ಸುಂದರಿ ಕಾಣಿಸ್ತಾ ಇರೋ, ನೀನು ಹಂಗೆ ಕಾಣಿಸ್ತಾ ಇರೋದು. ಸೊ ನಮ್ಮ ಮನೆ ಪ್ಲಾಸ್ಟಿಂಗ್ ನಡೀತಾ ಇದೆ. ಲಚ್ಚು ಮನೆ ಆಯಿತು, ನಂದು ಮನೆ ಆಯಿತು, ಇವಾಗ ನಮ್ಮ ಮನೆಗೆ ಬಂದಿದ್ದಾರೆ. ನಮ್ಮ ಮನೇಲೂ ಕೂಡ ಇದಾಯ್ತಾ ಗೆಸ್ಟ್ ರೂಮು? ಆಗಿಲ್ಲ, ಇನ್ನೂ ಹೋಗಿಲ್ಲ ಆ ಕಡೆ ಅನಿಸುತ್ತೆ. ಕಿಚನ್ ಆಗಿದೆ, ಮಾಸ್ಟರ್ ಬೆಡ್ರೂಮ್ ನಡೀತಾ ಇದೆ, ಮತ್ತು ದೇವ್ರ ಮನೆ, ಈ ರೂಮ್ ಕಿಡ್ಸ್ ರೂಮ್ ಆಗಿದೆ. ಸೊ ಎಸ್, ಪ್ಲಾಸ್ಟಿಂಗ್ ನಡೀತಾ ಇದೆ ಆ್ಯಂಡ್ ಖುಷಿ ಆಗ್ತಿದೆ. ಇನ್ನೇನು ಸಂಡೇ ಅಷ್ಟರಲ್ಲಿ ಈ ಫುಲ್ ಮನೆದು ಪ್ಲಾಸ್ಟಿಂಗ್ ಮುಗಿಸ್ಕೊಂಡು ಟಾಪ್ ಫ್ಲೋರಿಗೆ ಹೋಗ್ತಾರೆ. ಅಲ್ಲಿದ್ದು ಒಂದು 4-5 ದಿವಸದಲ್ಲಿ ಮುಗಿಸ್ಬಿಡ್ತಾರೆ. ಅಲ್ಲಿ ಒಂದು ಎಷ್ಟೇ ಅಲ್ವಾ, ಅದು ಬೇಗ ಮುಗ್ದೋಗುತ್ತೆ. ಈಗ ಹೋದ್ ಸಂಡೆ ನಾನು ನೋಡ್ತಾ ಇದ್ದೀನಿ, ಹೋದ್ ಸಂಡೆ ಆಗಿಲ್ಲ ತಗೊಳ್ತಾರೆ. 10 ಡೇಸ್ ಒಂದು ಮನೆ ಅಂತ ಹೇಳಿದ್ದಾರೆ. ಕರೆಕ್ಟಾಗಿ 10 ಡೇಸ್ ಒಂದು ಮನೆ ಮುಗಿಸ್ತವ್ರು ಅವ್ರು, ಗೊತ್ತಾ ನಿಮಗೆ? ಸೊ ಇನ್ನೊಂದು 1 ವೀಕಲ್ಲಿ ಮೇಲ್ಗಡೆದೆಲ್ಲ ಮುಗಿಸ್ಬಿಡ್ತಾರೆ. ಆಮೇಲೆ ಹೊರಗಡೆಯಿಂದ ಪ್ಲಾಸ್ಟಿಂಗ್ ಸ್ಟಾರ್ಟ್, ಆಮೇಲೆ ಟೈಲಿಂಗ್, ಅದು ಇದು ಅಂತ ಎಲ್ಲ ಸ್ಟಾರ್ಟ್. ನಡೀರಿ. ಹಾಗೂ ಗೈಸ್, ಇದು ಬಂದು ನೆಕ್ಸ್ಟ್ ಮತ್ತೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಕೊಂಡು ಬಂದಾಗ ಸೈಟ್ ಹತ್ರ ಬಂದಾಗ ನೋಡಿದ್ರೆ ನಮ್ಮ ಮನೆ ಪ್ಲಾಸ್ಟಿಂಗ್ ಕಂಪ್ಲೀಟ್ ಆಗಿತ್ತು. ಹಾಗೂ ಇವಾಗ ಕ್ಯೂರಿಂಗ್ ಮಾಡ್ತಾಯಿದ್ರು. ಸೊ ಪ್ಲಾಸ್ಟಿಂಗ್ ಆದಮೇಲೆ ಒಂದು ಸ್ವಲ್ಪ ದಿವಸ ಕ್ಯೂರಿಂಗ್ ಮಾಡಬೇಕು, ಅದಾದಮೇಲೆ ಬೇರೆ ಕೆಲಸನ ಸ್ಟಾರ್ಟ್ ಮಾಡಬೇಕು. ಸೊ ಕ್ಯೂರಿಂಗ್ ಅವತ್ತು ನಾನು ಹೋಗಿದ್ದ ಟೈಮಲ್ಲಿ ನಮ್ಮ ಮನೆಯದೇ ಕ್ಯೂರಿಂಗ್ ಮಾಡ್ತಾಯಿದ್ರಲ್ಲ, ನಾನು ಅವ್ರ ಹತ್ರ ಪೈಪ್ ಇಸ್ಕೊಂಡು ಕೊಡಿ, ನಾನೊಂದು ಸ್ವಲ್ಪ ಹೊತ್ತು ಕ್ಯೂರಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದೆಲ್ಲ ಒಂದು ಮೆಮರೀಸ್ ಮತ್ತು ಒಂಥರ ಖುಷಿ ಆಗುತ್ತಲ್ವ. ನಮ್ಮ ಮನೆಯದು ನಾವು ಇಟ್ಕೆ ಕಟ್ಟಿರೋದು ನೋಡಿದ್ದೀವಿ, ಪ್ಲಾಸ್ಟಿಂಗ್ ಆಗಿರೋದು ನೋಡಿದ್ದೀವಿ, ನಾವೇ ನಮ್ಮ ಕೈಯಾರ ಕ್ಯೂರಿಂಗು ಮಾಡಿದ್ದೀವಿ ಅಂತ ಒಂದು ಹೆಮ್ಮೆಯಿಂದ ಹೇಳ್ಕೋಬೋದು. ಸೊ ಅದಕ್ಕೆ ನಾನೇ ಅವ್ರ ಹತ್ರ ಇಸ್ಕೊಂಡು ಕ್ಯೂರಿಂಗ್ ಮಾಡ್ತಾ ಇದ್ದೀನಿ. ಈಗ ಲೇ ಮೊಕ್ಕ ತೋರ್ಸೆ, ಏನೇ ಮಾಡ್ತೀವಿ ಅಕ್ಕ ನೀನ್ ಅರಮನೆಯನ್ನು? ಕ್ಯೂರಿಂಗ್ ಮಾಡ್ತಾ ಇದ್ದೀನಿ ನೀಟಾಗಿ. ಇದೆಲ್ಲ ನಮ್ಮ ಕನಸಾಗ್ತಾ ಇದೆ. ಲಕ್ಷಿತ್ ಈ ಕಡೆ ಬಾ. ಸಿಂಬಾ ಅಕ್ಕನು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನೀರು. ಇರೋ ಝೂಮ್ ಅಲ್ಲಿ ತೋರಿಸ್ತೀನಿ. ಫಾಲ್ಸ್ ತರ ಬರ್ತಿದೆ ಅಲ್ಲ. ಸಮಾಧಾನ ಆಯ್ತಾ? ಖುಷಿ ಆಗೋಯ್ತು ನನಗೆ. ನಮ್ಮ ಮನೆ ಪ್ಲಾಸ್ಟಿಂಗ್ ಸೂಪರ್. ನಾನು ಒಂದೆರಡು ಮಾಡುವೆ, ಅದೇ ಆಂಟಿ ಬಿಡಲ್ಲ. ನೈಚೋಡ್ತೀರಿ ಇವು. ಈ ಕಡೆ ಸೊ ಇನ್ನೊಂದು ಸ್ವಲ್ಪ ಮಾಡಿದೆ ಪ್ಲಾಸ್ಟಿಂಗ್ ಮಾಡೋದಷ್ಟೇ. ಇನ್ನೊಂದು ಫುಲ್ ಪ್ಲಾಸ್ಟಿಂಗ್ ಮುಗ್ದೋಗಿದೆ. ಮುಗ್ದೋಯ್ತು ಗೈಸ್, ಮುಗ್ದೋಯ್ತು ನೋಡಿ ಗಾಳಿ. ಇನ್ನ ಪ್ಲಾಸ್ಟಿಂಗ್ ಆದ್ಮೇಲೆ ಒಂದು ವೈಟ್ ಪಟ್ಟಿ ಮಾಡ್ತಾರೆ, ಟೈಲ್ಸ್ ಹಾಕ್ತಾರೆ, ಅಕ್ಕ ಬಾ. ಫೈನಲಿ ನಮ್ಮ ಮನೆ ರೆಡಿ ಆಗ್ತಾ ಇದೆ. ಆ್ಯಂಡ್ ನನ್ನ ಕನಸಿನ ಮನೆನಾ ಅಂತ ನಾನು ನಿಜವಾಗ್ಲೂ ಗೊತ್ತಿಲ್ಲ. ಬಿಕಾಸ್ ನನ್ನ ಕನಸಲ್ಲಿ ಇದೇ ರೀತಿಯಾಗಿ ಮನೆ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ನ, ಅದು ನನಗೆ ಗೊತ್ತಿಲ್ಲ. ಬಟ್
ಈ ಮನೆಗೆ ಬಂದಾಗಲೆಲ್ಲ ಒಂಥರ ಖುಷಿ ನೆಮ್ಮದಿ ಪ್ರತಿಯೊಂದು ಕೂಡ ಸಿಗುತ್ತೆ. ಸೊ ನಿಮ್ಮೆಲ್ಲರ ಜೊತೆ ಇನ್ನು ಮುಂದೆ ತುಂಬ ಶೇರ್ ಮಾಡ್ಕೊಳ್ಳೋದಿದೆ. ಡೆಫಿನೆಟ್ಲಿ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ಕೊತೀವಿ. ನೀವು ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ ಚಾನಲ್ಗೆ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀವಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಬಾಯ್.